ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲೋ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಯ್ಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಂಡ್ರು ಹೇಳಿದಂಥ ಕೈವೆಲ್ಲ ಪದ್ಧತಿ ನಾವು ನೋಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿರುವಂಥದ್ದು. ಅಲ್ಲಿದೆ ನಮ್ಮನೆ, ಇಲ್ಲಿದೆ ಸುಮ್ಮನೆ. ಇಲ್ಲಿ ಸುಮ್ಮನೆ ಇದ್ದೀವಿ, ನಮ್ಮನೆ ಅಲ್ಲೇ ಐತೆ ಅಂತ ಹೇಳ್ತಾರೆ. ಲೌಕಿಕದಾಗ ಭಾಳ ಜನ ಅಲ್ಲಿದೆ ಅಂದ್ಗಳನ್ನ ನಮ್ಗೆ ಅಲ್ಲಿ ಯಾವಾಗ ಕೊನೆಗಾಲದಲ್ಲಿ ಹೋಗಿ ಮಣ್ಣು ಮಾಡಿ ಬರ್ತಾರಲ್ಲ, ಇಲ್ಲರಿ ಇಷ್ಟೇ ಒಂದು ಅಡಿಗೆ ಇಷ್ಟು ಉದ್ದ ಇಷ್ಟ ಆಗಲ್ಲ, ಅದೇ ರೀ ನಮ್ಮ ಮನೆ ಕೊನೆಗಿರೋದು ಅಂತ ಹೇಳ್ತಾರೆ. ಅದೂ ಅಲ್ಲದು. ಯಾಕಂದ್ರೆ ಅಲ್ಲಿ ಶರೀರನೇ ಎಲ್ಲ ನಾಶ ಆಗಿ ಹೋಗ್ಬಿಟ್ಟಿರ್ತದೆ. ಅಲ್ಲಿ ಮನೆ ಇರ್ತದೆ. ನಾನು ಶರೀರ ಅಲ್ಲಿ ಲಯ ಆಗಿಬಿಡ್ತದೆ. ಏನು ಭೂಮಿಯಿಂದ ತೊಗೊಂಡು ಬಂತಂಥ ಈ ಎಲುಬು ಅದೆಲ್ಲ ಕೂಡ ಅಲ್ಲಿ ಲಯ ಆಗಿ ಹೋಗ್ಬಿಡ್ತದೆ. ಅಲ್ಲರ ಎಲ್ಲಿರ್ತದೆ. ಅದಕ್ಕೆ ಅಲ್ಲಿದೆ ನಮ್ಮನೆ ಯಾವುದು ಅಂದ್ರೆ ನಿನ್ನ ಒಳಗಡೆ ಇರುವಂಥ ಮನೆ. ಅದು ಯಾಕಂದರೆ ನಿನಗೆ ದೂರ ಕುಂತದ. ಅದು ಬಹಳ ಹತ್ರ ಅದು. ಮತ್ತು ಅದೇ ಮನೆಯಾಗ ಈದಿ, ಅದೇ ಬೆಳಕಿನಾಗೆ ಈದಿ, ಅದರಲ್ಲೇ ವ್ಯವಹಾರ ಮಾಡಾಕತ್ತಿದೆ. ಆದರೂ ಅಂಥ ಮನೆ ಕಂಡಿಡಿಯೋಕ್ಕಾಗೋದು, ಭಾಳ ದೂರ ಆಗ್ಯದ ನಿನಗೆ. ಅದಕ್ಕೆ ಅಲ್ಲಿದೆ, ಅದನ್ನು ಪಡ್ಕೊಳ್ಬೇಕಂತ ಮಹಾತ್ಮರು ಒಂದು ವಿಚಾರದಾಗ ಹೇಳ್ತಾರೆ ಅವರು. ಅದಕ್ಕೆ ಅಂಥ ಮನೆಯನ್ನು ಈಗ ನಾವು ಪಡ್ಕೊಳಕ್ಕೆ ಸಾಧ್ಯ ಅದು. ಇದು ಇಲ್ಲಿ ಇದ್ದದ್ದು ಸುಳ್ಳು ಅಂದ್ಕೊಂಡು ನಾವು ನಮ್ಮ ಸ್ವಂತ ಮನೆಗೆ ಇರೋಕ್ಕೂ ಬರ್ತದೆ. ಯಾವಾಗ ಗುರು ಮುಖಾಂತರ ನಾವು ಶ್ರವಣ ಮನನ ನಿಧ್ಯಾಸನ ಮಾಡಿಕೊಂಡಾಗ ಅಂಥ ಮನೆಯನ್ನು ಪಡ್ಕೊಂಡು ನಾವೇನು ಆರಾಮಾಗಿ ನಮ್ಮ ಮನೆಯಾಗ ನಾವು ಇರ್ಬೋದು ನೋಡ್ರಿ. ಬಾಡಿಗೆ ಮನ್ಯಾಗ ಇದ್ದಿದ್ದು ಸಾಕಾಗ್ಯದ್ರಿ. ನಮ್ಮ ಮನ್ಯಾಗ ನಾವಿದ್ರೆ ನಮ್ಗೆ ಭಾಳ ಚಂದ. ಬರೀ ಎದ್ದೋಗೋದೇ ಆಗ್ತದೆ ಅಂತೀವಿಲ್ಲ. ಸಾಮಾನುಗಳು ಇರ್ತಾವೆ, ಬರೀ ಅವ್ರು ಬಿಡೋಂದ್ಗಳ ನಾವು ಆ ಕಡೆ ಹೋಗ್ಬೇಕು, ಈ ಕಡೆ ಬರ್ಬೇಕು. ಆ ಸಾಮಾನುಗಳು ಒತ್ಕೊಂಡು ತಿರುಗಾಡ್ಬೇಕು. ಒಯ್ದು ಅಲ್ಲಿ ಒಂದು 2 ವರ್ಷ ಇದ್ಗಾನೆ ಮತ್ತೊಂದು ಮನೆಗೆ ಹೋಗ್ಬೇಕು, ಇನ್ನೊಂದು 2 ವರ್ಷದಗಾನೆ ಮತ್ತೊಂದು ಮನೆ. ಬಲ್ ಸಾಕಾಗ್ಯದ್ರಿ ಅಂತೀವಿ. ಆದರೆ ಜನ್ಮಾಂತರದಲ್ಲಿ ಶರೀರವನ್ನು ಒತ್ಕೊಂಡು ತಿರುಗಾಡಿ ಸಾಕಾಗ್ಯದ್ರಿ ಅಂತ ನಮ್ಗೆ ಯಾವಾಗಾರ ಬಾಯಿಗೆ ಬಂದದನ? ಇಲ್ಲ, ಅದು ಬರಲೇ ಇಲ್ಲ. ಈಗ ಹುಟ್ಟಿನಿಂದ ಸಾಯೋರಿಗೆ ಮತ್ತು ನಾವು ಬಾಡಿಗೆ ಮನೆಯಾಗ ಇದ್ದವ್ರಿಗೆ ಗೊತ್ತಾಗ್ತದೆ ನೋಡ್ರಿ. ಎಷ್ಟು ದಿವಸ ಬರೀ 2 ವರ್ಷ 3 ವರ್ಷಕ್ಕೆ ಒಂದೊಂದು ಸಲ ಮನೆ ಬದಲಾವಣೆ ಮಾಡಬೇಕು. ಸಾಕಾಗ್ಯದ್ರಿ. ಯಾವಾಗ ಒಂದು ಮನೆ ಕಟ್ಟಿಕೇಸ್ ನಮ್ಮ ಮನ್ಯಾಗ ನಾವು ಇದ್ದು ಬಿಟ್ಟೇವಪ್ಪ ಅನಿಸ್ಬಿಟ್ಟದ ಅಂತ ಹೇಳ್ತೀವಿ, ಹೌದಲ್ಲ? ಅದ್ರಂಗೆ ಇಲ್ಲಿ ಕೂಡ ತಿರುಗಿ ಸಾಕಾಗ್ಯದ. ಜನ್ಮಾಂತರ ಈ ಶರೀರಗಳನ್ನು ಒತ್ಕೊಂಡು ಈ ಭೂಮಿಗೆ ಬರೋದು ಹೋಗೋದು ತಿರುಗಿ ಸಾಕಾಗಿಬಿಟ್ಟದು. ಈಗ ಯಾವುದೋ ಜನ್ಮದ ಒಂದು ಪುಣ್ಯದ ಫಲ. ರೊಕ್ಕ ಭಾಳ ನಾವು ಮನೆ ಕಟ್ಟಬೇಕಾಗ್ಯದ, ಮತ್ತು ನಮ್ಗೆ ಸ್ವಲ್ಪ ಸಿರಿ ಸಂಪತ್ತು ಏನಾದ್ರು ದುಡ್ಡು ಏನಾದ್ರು ಬಂತು ಅಂತಂದಾಗ ಆ ದುಡ್ಡಿನಿಂದ ನಾವು ಬಳಸ್ಕೊಂಡು ನಾವು ಮನೆಯನ್ನು ಕಟ್ಕೋತೀವಿ, ಹೌದಿಲ್ಲ? ಮತ್ತು ಸುಮ್ಮನೆ ಮನೆ ಕಟ್ಕೊಳಕ್ಕೂ ಆಗಂಗಿಲ್ಲ. ನಮ್ಮ ಹತ್ರ ಐಸತ್ತು ಬೇಕಲ್ಲ, ದುಡ್ಡು ಬೇಕಲ್ಲ. ಇದ್ದಾಗ ಮಾತ್ರ ನಾವು ಮನೆಯನ್ನು ಸ್ವಂತ ಮನೆ ಮಾಡ್ಕೊಂಡು ಇರೋಕ್ಕಾಗ್ತದೆ. ಇರಲಿಲ್ಲ ಅಂದ್ರೆ ಮತ್ತೆ ತಿರುಗಾಡೋದೆ. ಇರಲಿಲ್ಲ ಅಂದ್ರೆ ಮತ್ತೆ ನಾವು ಜನ್ಮಾಂತರದಲ್ಲಿ ತಿರುಗಾಡ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ನಿನಗೆ ಅಲ್ಲಿ ದುಡ್ಡು ನಿನಗೆ ಯಾವಾಗ ಸಂಪಾದನೆ ನೀನು ಜಾಸ್ತಿ ಆದಾಗ ಮನೆ ಕಟ್ತೀನಿ ಅಂತ ಮನಸ್ಸು ಬರ್ತದೋ, ಆವಾಗ ನೀನು ಆ ಮನೆ ಕಟ್ಟಕ್ಕೆ ಹೆಂಗೆ ಪ್ರಾರಂಭ ಮಾಡ್ತೀವೋ ಅದೇ ರೀತಿ ಕೂಡ ನಿನಗೆ ಪುಣ್ಯ ಅನ್ನುವಂಥದ್ದನ್ನು ಒದಗಿ ಬರಬೇಕು ಈ ಶರೀರದಾಗ. ಪುಣ್ಯ ಅನ್ನುವಂಥ ಸಂಪತ್ತು ನಿನಗೆ ಒದಗಿ ಬಂತಂದ್ರೆ ಈ ಮನೆ ಸಿಗ್ತದೆ. ಈ ಮನೆ ನೀನು ಸ್ವಂತ ಮನೆ, ಇಲ್ಲಾಂದ್ರೆ ಸಿಗಂಗಿಲ್ಲ. ಮತ್ತು ಹಂಗೆ ತಿರುಗಾಡೋದೆ, ಬಾಡಿಗೆ ಮನೆಗೆ ತಿರುಗಾಡೋದು, ಹೋಗೋದು ಬರೋದು. ಆದರೆ ನೀನು ಯಾವ ಜನ್ಮಕ್ಕೂ ನಿನಗೆ ನೆಮ್ಮದಿ ಅನ್ನೋದು ಇರೋಂಗಿಲ್ಲ. ನೀನು ಸ್ವಂತ ಮನೆಗೆ ಹೋದಾಗ ನಿನಗೆ ಹೆಂಗೆ ನೆಮ್ಮದಿ ಆಗ್ತದೆ, ಈ ಸ್ವಂತ ಮನೆ ನಿನಗೆ ಸಿಗಬೇಕಾಗಿತ್ತಂದ್ರೆ ನಿನ್ನಲ್ಲಿರುವಂಥ ಏನಂತಂದ್ರೆ ವಿಚಾರಗಳನ್ನು ಹೇಳ್ತಾರೆ ಅವರು. ಇದನ್ನು ಪಡ್ಕೊಳ್ಬೇಕಾಗ್ತದೆ.
ಯಾವಾಗ ಪುಣ್ಯದ ಒಂದು ಫಲದ ಒಂದು ಸಂಪತ್ತು ನಿನಗೆ ಜಾಸ್ತಿ ಆಯ್ತು ಅಂದಾಗ ಆಟೋಮೆಟಿಕ್ ಇದು ನಿನಗೆ ಸಿಗ್ತದೆ ಈ ಮನೆ. ಇದನ್ನು ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಯಾವಾಗ ಮನೆ ತೊಗೊಳಕ್ಕೆ ನಾವು ರೊಕ್ಕ ಹಿಡ್ಕೊಂಡು ಪ್ರಯತ್ನ ಮಾಡ್ತೀವಿಲ್ಲ, ಜಾಗ ತೊಗೊಳೋದಕ್ಕೆ ಅಥವಾ ಮನೆ ತೊಗೊಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಕೂಡ ನಿನಗೆ ಹಿಂದೆ ಬ್ಯಾಂಕ್ ಬ್ಯಾಲೆನ್ಸ್ ಪುಣ್ಯದ ಒಂದು ಸಂಪತ್ತು ಇತ್ತು ಅಂತಂದಾಗ ಆವಾಗ ನಿನಗೆ ಇಲ್ಲಿ ಪ್ರೇರಣೆ ಆಗ್ತದೆ. ಅಂದರೆ ನೀನು ಮಾಡ್ಬೇಕನ್ನುವಂಥ ಮನಸ್ಸು ಬರ್ತದೆ, ತಿಳ್ಕೊಬೇಕನ್ನುವಂಥ ಮನಸ್ಸು ಬರ್ತದೆ, ಇಲ್ಲಾಂದ್ರೆ ಬರೋಂಗಿಲ್ಲ. ಅದಕ್ಕೆ ಇವಾಗ ಇಂಥ ಮನೆಯನ್ನು ನಾವು ಕಂಡು ಆ ಮನ್ಯಾಗ ಆನಂದವಾಗಿ ಇರಬೇಕು, ಹೌದಲ್ಲ. ಈಗ ನಮ್ಗೆ ಯಾರ ದಾರಿಯನ್ನು ತೋರಿಸ್ತಾರೆ ಅಂದ್ರೆ ಸದ್ಗುರುನಾಥ ನಿನಗೆ ಇದನ್ನು ಕರ್ಕೊಂಡು ಹೋಗ್ತಾನೆ, ನಿನ್ನ ಮನೆಗೆ ತೋರಿಸ್ತಾನತ, ನಿನ್ನ ಸ್ವಂತ ಮನೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ, ಆ ಮನೆ ಒಳಗೆ ನಾವು ನೋಡಿಕೊಂಡು ಆರಾಮಾಗಿ ಇರ್ಲಿಕ್ಕೆ ಬರ್ತದೆ. ಒಂದು ಸಲ ನಮ್ಮ ಮನೆ ಸ್ವಂತ ಮನೆಗೆ ಹೋದೆ ಅಂದ್ರೆ ಮತ್ತು ಬಾಡಿಗೆ ಮನೆ ಅವು ಯಾವ ಉಳಿಯೋದೇ ಇಲ್ಲ, ಮುಗಿದವೈತು. ಅದ್ರಂಗೆ ಆ ಒಂದು ನಿನ್ನ ಸ್ವಸ್ವರೂಪ ತಿಳ್ಕೊಂಡಾಗ ನಿನಗೆ ಎಲ್ಲ ಆನಂದ, ಇದೇ ಜನ್ಮ ಸಾರ್ಥಕ ಆಗಿಬಿಡ್ತದೆ. ಅದಕ್ಕೆ ಇಂಥದನ್ನು ನಾವು ಪಡ್ಕೊಳ್ಬೇಕಾಗಿತ್ತಪ್ಪ. ನಮ್ಮ ಮನೆಗೆ ನಾವು ಹೋಗ್ಬೇಕು, ನಮ್ಮ ಮನ್ಯಾಗ ನಾವು ಇರಬೇಕು, ನಮ್ಮ ಮನ್ಯಾಗ ನಾವು ಆನಂದವಾಗಿ ಇರಬೇಕಪ್ಪ ಅನ್ನೋದಾದ್ರೆ ಕೆಲಸಗಳನ್ನು ಮಾಡ್ಕೋಬೇಕಾಗ್ತದೆ ನೀನು. ಅದಕ್ಕೆ ಅದನ್ನೇ ಕೇಳ್ತಾ ಇದ್ದನ್ನು ಭಕ್ತನಾದಂಥ ಪರಮಾತ್ಮಗೆ 19 ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳದ 19ನೇ ಪದದ ಒಂದು ಕೊನೆಯ ನುಡಿಯನ್ನು ನಾವು ನೋಡ್ಬೇಕಾಗ್ತದೆ. 19ನೇ ಪದದಲ್ಲಿ ಹೇಳ್ತಾ ಇದ್ದಾರೆ, ಬೇಡುವೆನು ಅಭಾವ ನಿಮ್ಮನ್ನು ಭವಭವದೋಳು ಮಾಡ್ಯನ ಒಲಿದು ಸುಗುಣ ಸಂತತಿ ನಿಂತು ಅಂತ ಹೇಳಿದಾರೆ. ಅಪ್ಪ ಕೇಳ್ತಾ ಇದ್ದೀನಿ ನೋಡು, ನೀನೇ ಕೊಡಬೇಕು ಎಲ್ಲ. ನೀ ಮಾಡ್ಕೊಂಬಿಡಪ್ಪ, ಹಿಂಗೆ ಮಾಡ್ಕೊಂಬಿಡು, ಹಂಗೆ ಮಾಡ್ಕೊಂಬಿಡು, ಸದ್ಗುಣಗಳನ್ನು ಪ್ರಾಪ್ತಿ ಮಾಡ್ಕೋ, ದುರ್ಗುಣಗಳನ್ನು ಬಿಡು, ಮತ್ತು ಎಲ್ಲ ನೀನೇನೇನೋ ಹೇಳ್ತಿ ಖರೇನೆ. ಆದ್ರೆ ಬಿಟ್ಕೊಡ್ಬೇಕಾದ್ರೆ ನನಗೆ ಏಟು ಕಷ್ಟ ಅದು, ಹೌದಾ. ಅದಕ್ಕೆ ನನಗೆ ಬಿಟ್ಕೊಡ್ಬೇಕಂದ್ರೆ ಕಷ್ಟ ಅದ, ಸದ್ಗುಣಗಳು ಪ್ರಾಪ್ತಿ ಮಾಡ್ಕೋಬೇಕಾದ್ರೂ ಕಷ್ಟ ಅದಪ್ಪ. ನೀನು ಕೃಪೆ ಮಾಡು ಒಂದು ಚೂರು. ನೀವು ಸ್ವಲ್ಪ ಕೃಪೆ ಮಾಡಿದ್ರೆ ಎಂತೆಂಥದ್ದು ನೋಡ್ರಿ, ಜಗತ್ತು ಹಿಂಗೆಲ್ಲ ಮಾಡಿದಿ, ಜಗತ್ತಿನೊಳಗೆ ನೀನೇ ತುಂಬಿದಿ, ಎಲ್ಲ ಆಟ ಆಡ್ಸಕತ್ತೀಯಪ್ಪ ನಮ್ಗೆ. ಈ ಶರೀರವನ್ನು ಕೊಟ್ಟಿದ್ದಿ, ಅದ್ರ ಜೊತೆ ಸಂಸಾರ ಜೋಡಿಸಿದಿ, ಅದ್ರ ಜೊತೆ ಮಮತೆ ಜೋಡಿಸಿದಿ, ಮೋಹ ಜೋಡಿಸಿದಿ, 1 2 ನಿನ್ನ ಆಟಗಳು. ನಿನ್ನ ಆಟದಲ್ಲಿ ನಾನು ಸಿಕ್ಕಾಕೊಂಡು ಬಿದ್ದು ವಿಲಿ 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 ಒದ್ದಾಡಕತ್ತೀನಪ್ಪ. ಸ್ವಲ್ಪ ನನ್ನ ಕಡೆ ನೋಡು. ಅದಕ್ಕೆ ನಿನಗೆ ನಾ ಬೇಡ್ಕೊಳಕತ್ತೀನಿ, ಕೇಳ್ಕೊಳಕತ್ತೀನಿ. ಅದಕ್ಕೆ ಜನ್ಮಾಂತರ ಕೊಡು. ಅದರಲ್ಲಿ ನೀ ಸ್ವಲ್ಪ ನನಗೆ ಕರುಣೆ ತೋರಪ್ಪ, ನನ್ನ ಕೃಪೆ ಮಾಡಪ್ಪ, ನನಗೆ ಜನ್ಮದಲ್ಲಿ ಸದ್ಗುಣಗಳನ್ನು ಕೊಡು, ನನಗೆ ನೀ ಸ್ವಲ್ಪ ಕೃಪೆ ಮಾಡ್ತಂದೆ ಅಂತ ಕೇಳ್ಕೊಳ್ತಾ ಇದ್ದಾನ. ಯಾಕಂದ್ರೆ ಭಗವಂತ ಒಲ್ದ್ರೆ ಎಲ್ಲಷ್ಟು ಐತೆ. ಅದನ್ನು ಒಬ್ಬ ಒಂದು ಹೊಲಸ್ಕೊಳ್ಬೇಕು. ಜಗತ್ತಿನ ಮಂದಿಗೆ ಯಾರಿಗೆ ಹೋಲಿಸ್ಕೊಳ್ಳೋದು ಬೇಕಾಗಿಲ್ಲ, ಒಬ್ಬ ಭಗವಂತಗೆ. ಆ ಭಗವಂತನ ಒಂದು ಕೃಪೆ ನೋಡ್ರಿ. ಯಾಕಂದ್ರೆ ಭಗವಂತನ ಒಂದು ಪ್ರತಿರೂಪನೇ ಸದ್ಗುರುನಾಥ. ಸಗುಣ ರೂಪ, ನಿರ್ಗುಣ ರೂಪ. ಸಗುಣ ರೂಪದ ಗುರುವನ್ನು ನೀವು ಒಲಿಸಿದ್ದೆ ಅಂದರೆ ಪರಮಾತ್ಮನ ಒಲಿಸಿದಂಗೆ ನೀನು ಅಲ್ಲೇ ಗೆದ್ದು ಬಿಡ್ತಿದ್ದು ನೀನು. ಪರಮಾತ್ಮನ ಎಟ್ಟೆ ಪೂಜೆ ಪುರಸ್ಕಾರ ಮಾಡಿದ್ರು ಆತ ನಿನಗೆ ಏನಾರ ಬಂದು ಹೇಳ್ತಾನೇನಂದ್ರೆ ಹೇಳಂಗಿಲ್ಲ. ಆದ್ರೆ ಗುರು ಏನಾದರೂ ನಿನ್ನ ಪೂಜೆ ಪುರಸ್ಕಾರ ಎಲ್ಲದರ ಒಂದು ಪ್ರತಿಫಲನೇ ಗುರುವಾಗಿ ನಿನ್ನ ಮುಂದೆ ಬಂದು ನಿಂತಾನಂತ ತಿಳ್ಕೋಬೇಕು. ಒಬ್ಬ ಮನುಷ್ಯ ಅಂತ ತಿಳ್ಕೊಳ್ಬಾರ್ದು. ಇಷ್ಟು ಜನ್ಮಾಂತರದಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿದದಕ್ಕಾಗಿ ಪರಮಾತ್ಮನೇ ಕಿರೀಟ ಇಟ್ಕೊಂಡು ಕೊಳ್ಳಕ್ಕೆ ಹಾಕ್ಕೊಂಡು ತ್ರಿಶೂಲ ಹಿಡ್ಕೊಂಡು ಬಂದು ಮುಂದೆ ನಿಂತಿರ್ಬೇಕನ್ನ ನಿಮಗೆ ಪರಮಾತ್ಮ. ಬಂದೆನ ಪರಮಾತ್ಮ ಅಂತ ಎಲ್ಲ ಚಿನ್ನಗಳನ್ನು ಇಟ್ಕೊಂಡು ಇಲ್ಲಿ ನಿಂತೆ ಆಶೀರ್ವಾದ ಮಾಡಿ ನಾ ಪರಮಾತ್ಮದಿನ ಅಂದಾಗ ಹೌದೌದು ಈತ ಪರಮಾತ್ಮ ಅಂತೀವಿ. ಇದೆಲ್ಲ ಮನುಷ್ಯರ ರೂಪದಾಗಿದ್ದಂಥವ್ರಿಗೆ ಇವ್ರಿಗೆ ಯಾಕೆ ನಾವು ಪರಮಾತ್ಮ ಅಂತೀರೇನು? ಹಾಗಿಲ್ಲ. ಇಲ್ಲಿ ಪರಮಾತ್ಮನೇ ಗುರು ರೂಪವಾಗಿ ಬಂದು ಹೇಳ್ತಾ ಇದ್ದಾನ ಅಂತ ಪರಮಾತ್ಮನ ಆ ರೂಪವಾದಂಥ ಸದ್ಗುರುವಿನನ್ನು ಒಲಿಸಿದ್ದೆ. ಆದರೆ ನೀನು ಏನುಂಟು ಏನಿಲ್ಲ ಎಲ್ಲ ಗೆದ್ದು ಬಿಡ್ತೀನಿ, ಜೀವನನೇ ಗೆದ್ದು ಬಿಡ್ತಿ. ಅದಕ್ಕೆ ಮಹಾತ್ಮರು ಭಾಳ ಚಂದ ಹೇಳ್ತಾರೆ. ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಈ ಲಾಸ್ಟ್ ನುಡಿ ನೋಡೋಣ ನಾವು. ಅದು ಅಂತಂದ್ರೆ ಭಾಳಷ್ಟು ನಿನ್ನೆ ಕೂಡ ಹೇಳಿದರು. ಈಗ ನಾವು 5ನೇ ನುಡಿ ನೋಡೋಣ. ಧರೆಯೊಳತ್ತಧಿಕ ವೆನಿಪ ಶಾಂತಿ ಮತವನು ಕರುಣ ವಿದ್ಯೆಗಳುಳ್ಳ ಗುರುಭಜನೆಯನು ಪರತರ ಮುಕುತಿ ದೋರುವ ಶಾಸ್ತ್ರವನು ಕಂತು ಹರ ಶಂಭು ಲಿಂಗ ನಿಮ್ಮಡಿಯ ಭಕ್ತಿಯೇನು ಅಂತ ಕೇಳ್ತಾ ಇದ್ದಾರೆ.
ಅದಕ್ಕೆ ಏನು ಹೇಳ್ತಾ ಇದ್ದಾರ, ಶಾಂತಿ ಧರೆಯೊಳ ತದಿಕವೆನಿಪ ಅಂದ್ರೆ ಧರೆಯಲ್ಲಿ ಅಂದ್ರೆ ಪೃಥ್ವಿ, ಧರೆ ಅಂದರೆ ಪೃಥ್ವಿ ಭೂಮಿ ಅಲ್ಲ. ಅದಕ್ಕೆ ಈ ಧರೆಯಲ್ಲಿ ಅಂದ್ರೆ ಪೃಥ್ವಿಯಲ್ಲಿ ಭಾಳಷ್ಟು ಶ್ರೇಷ್ಠ ಅನ್ನಿಸುವಂಥದ್ದು ಶಾಂತಿ ಮತವನ್ನು ನನಗೆ ದಯಪಾಲಿಸು. ಅಂದ್ರೆ ಎಲ್ಲಕ್ಕೂ ಶಾಂತಿಯಾಗಿರುವಂಥದ್ದು, ಸಮಾಧಾನವಾಗಿರುವಂಥದ್ದು, ನೆಮ್ಮದಿ ಕೊಡುವಂಥದ್ದು, ಮುಕ್ತನನ್ನಾಗಿ ಮಾಡುವಂಥದ್ದು ಯಾವುದಪ್ಪ ಅಂದ್ರೆ ಅದ್ವೈತ ಮತವನ್ನು. ಅದಕ್ಕೆ ಈ ರೀತಿಯನ್ನು ನನಗೆ ಕೊಡುವ ನೋಡ್ರಿ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ಧರೆಯೊಳ ಅತ್ಯಧಿಕವೆನಿಪ ಶಾಂತಿ ಮತವನ್ನು ನನಗೆ ದಯಪಾಲಿಸಪ್ಪ ಅಂತ ಹೇಳ್ತಾರೆ ಅವರು. ಮತ್ತು ಮತವಾದಿಗಳು ಭಾಳ ಜನ ಅದಾರ, ಮನಸ್ಸು ಆ ಕಡೆ ಒಂದಿಟ್ಟು ಹೋಯ್ತು ಈ ಕಡೆ ಒಂದು ಹೋಯ್ತು ಅಂದ್ರೆ ಮತ್ತು ಇದು ಸಿಗಂಗಿಲ್ಲ. ಅದು ಮನಸ್ಸು ಮತ್ತು ಒಂದು ಕಡೆ ನೆಲೆ ನಿಲ್ಲಬೇಕಾಗ್ಯದ, ಒಬ್ಬರ ಮಾತಿನ ಮೇಲೆ ನಂಬಿಕೆ ಆಗಬೇಕಾಗ್ಯದ, ಅವ್ರದ್ದು ಕೇಳಬೇಕಾಗ್ಯದ, ಕ್ರಮವಾಗಿ ಕೇಳಬೇಕಾಗ್ಯದ. ಇಲ್ಲೊಂಚೂರು ಅಲ್ಲೊಂಚೂರು ಈಗ ಆಪ್ರೇಷನ್ ಮಾಡಿಸ್ಕೊಳ್ಬೇಕಾದಾಗ ಇಲ್ರಿ ನಾ ಇನ್ನೂ ಸ್ವಲ್ಪ ಕಡೆ ಹೋಗಿ ಬರ್ತೀನಿ ಕಡೆ ಹೋಗಿ ಬರ್ತೀನಿ ಅಂತ ಬಿಡ್ತಾರೆ ಡಾಕ್ಟ್ರ್. ಅಥವಾ ನೀವು ಹೋದ್ರೆ ನಿನಗೆ ವಾಸಿ ಆಗ್ತದೇನು? ಇಲ್ಲ, ಆಪ್ರೇಷನ್ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಆಪ್ರೇಷನ್ ಆಗಿ ನೀವು ಆರಾಮಿದೆಯಪ್ಪ ಅಂತ ಅವ್ರು ಡಾಕ್ಟ್ರ್ ಹೇಳಿ ಮನೆಗೆ ಕಳ್ಸೋಕತ್ತಾನೆ ನೀವು ಹೋಗಿ ಬರೋಕ್ಕಾಗಂಗಿಲ್ಲ. ಯಾಕಲ್ಲಿ ಸಂಪೂರ್ಣ ಆಗ್ಬೇಕು, ನೀನು ಆಪ್ರೇಷನ್ ಆಗ್ಬೇಕು, 7 ದಿವಸ ಇಟ್ಕೋಬೇಕು, ಹೊಲಿಗೆ ಅವೆಲ್ಲ ಮಾಯಿ ಬೇಕು. ಆವಾಗ ಡಾಕ್ಟ್ರು ಹೇಳ್ತಾನೆ, ನೀನು ಗೆದ್ದಿದ್ದು ನೋಡಪ್ಪ, ನಿನ್ನ ಆಪ್ರೇಷನ್ ಆಯಿತು, ಚೆಂದ ಆಯಿತು, ನೀನು ಮನೆಗೆ ಹೋಗು, ಹಿಂಗಿರು ಅಂತ ಹೇಳಿ ಕಳಿಸ್ತಾನೆ. ಮತ್ತು ನಾವು ಅರ್ಧಂಬರ್ಧ ಮಾಡ್ತೀವೇನಲ್ಲಿ ಇಲ್ಲಲ್ಲ. ಅದ್ರಾಗ ಇಲ್ಲಿ ಕೂಡ ಒಂದು ಮತ, ಯಾಕಂದ್ರೆ ಶಾಂತಿ ಮತ ಅನ್ನುವಂಥ ಮತವನ್ನೇ ನನಗೆ ಕೊಡು. ಮತ್ತು ಆ ಮತಕ್ಕೆ ಈ ಮತಕ್ಕೆ ಮನಸ್ಸು ಹೋಗೋದು ಬೇಡ ನನಗೆ. ಯಾಕೆ ಹೋಯ್ತಂದ್ರೆ ನಾ ಏನೂ ಕಾಣೋಕ್ಕಾಗಂಗಿಲ್ಲ. ಅದಕ್ಕೆ ಇದಕ್ಕೂ ಕೃಪೆ ಮಾಡಪ್ಪ ನೀನು. ಮತ್ತು ಅವು ಭಾಳಷ್ಟು ಜಗತ್ತಿನೊಳಗೆ ಮತಗಳು ಭಾಳ ಅದಾವೆ, ಭಾಳ ಮತಗಳು ಅದಾವೆ. ಅವ್ರ ಮತದವ್ರು ಹಿಂಗೆ ಹೇಳ್ತಾರೆ, ಈ ಮತದವ್ರು ಹಿಂಗೆ ಹೇಳ್ತಾರೆ, ಈ ಮತದವ್ರು ಹಿಂಗೆ ಹೇಳ್ತಾರೆ. ಮತ್ತು ಮನಸ್ಸು ಆ ಕಡೆ ಹೋಯ್ತು ಈ ಕಡೆ ಹೋಯ್ತು ಅಂತಂದ್ರೆ ಇದು ಅಂತರ್ ಪಿಸಾಚಿ ಆಗಿಬಿಡ್ತದೆ. ಒಂದು ಕಡೆನ ಸ್ಥಿರವಾಗಿ ನಿಲ್ಲುವಂಥ ಬುದ್ಧಿ ಕೊಡು ನನಗೆ ಒಂದು ಮತದಾಗ. ಅದು ಎಂಥ ಮತ? ಶಾಂತಿ ಉಳ್ಳ ಮತದಲ್ಲಿ ನನ್ನ ಮನಸ್ಸನ್ನೇ ಇಡುವ ಬುದ್ಧಿಯನ್ನೇ ಅಂದರೆ ದೃಢವಾಗಿ ನಿಲ್ಲುವಂಥ ಭಾವವನ್ನು ನನಗೆ ಕೊಡು. ಅದಕ್ಕೆ ಜಗತ್ತಿನೊಳಗೆ ಮತಗಳು ಭಾಳಷ್ಟು ಅದಾವೆ. ಅವು ಯಾವಪ್ಪ ಅಂದ್ರೆ ಈ ಚಾರ್ವಾಕರ ಮತ ಐತೆ, ಬೌದ್ಧ ಮತ ಐತೆ, ನ್ಯಾಯ ಮತದವ್ರು ಅದಾರ, ಪೂರ್ವ ಮೀಮಾಂಸದವ್ರು ಅದಾರ, ಆಮೇಲೆ ಸಾಂಖ್ಯ ಮತದವ್ರು ಅದಾರ, ಪತಂಜಲಿ ಮತದವ್ರು ಅದಾರ, ಸಿದ್ಧಾಂತ ಮತದವ್ರು ಅದಾರ. ಇವೆಲ್ಲ ಮತದವ್ರು ಅದಾರಲ್ಲ, ಇವರೆಲ್ಲ ಶಾಂತಿ ಮತಗಳದವನು ಇವರು ಅಲ್ಲ. ಇವರಿಷ್ಟ ಹೇಳ್ತಾರಂದ್ರೂ ಕೂಡ ಅವು ಯಾವ ಯಥಾರ್ಥವಾದಂಥ ಶಾಂತಿ ಮತಗಳು ಅಲ್ಲ. ಯಾಕಂತಾರೆ ಅವ್ರು ಹೇಳುವಂಥ ರೀತಿಗಳು ಬೇರೆ ಬೇರೆ ಅದಾವ. ಅವು ಅಷ್ಟು ಒಪ್ಪಕ್ಕಾಗಂಗಿಲ್ಲ. ಹೆಂಗಪ್ಪ ಅಂದರೆ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಚಾರ್ವಾಕ ಮತದಲ್ಲಿ ದೇಹ ಯಾಕಂದ್ರೆ ದೇಹ ಇರುವಂಥದ್ದು, ದೇಹ ಹೋಯ್ತಂದ್ರೆ ನಾನು ಇಲ್ಲ ಅಂತನ್ನುವಂಥದ್ದು ಕೆಲವೊಂದು ವಿಚಾರಗಳು ಅದಾವಲ್ಲಿ. ಅವರು ಅಲ್ಲಿ ಚಾರ್ವಾಕರ ಮತದಲ್ಲಿ ದೇಹಗಳದ್ದು ನಿವೃತ್ತಿ ಇಲ್ಲ, ನಿವೃತ್ತಿ ಇಲ್ಲ. ಅದರಿಂದ ಚಾರ್ವಾಕ ಮತ ಶಾಂತಿ ಮತ ಅಲ್ಲ. ಅಲ್ಲಿ ದೇಹ ಐತೆ, ಚಾರ್ವಾಕರ ಮತದಾಗ ದೇಹ ನಿವೃತ್ತಿ ಆಗಂಗಿಲ್ಲ ಆ ಮತದಾಗ. ಹಾಗಾಗಿಬಿಟ್ಟು ಅದು ಶಾಂತಿ ಮತ ಅಲ್ಲ. ಮತ್ತು ಬೌದ್ಧ ಮತದಲ್ಲಿ ಅವ್ರದ್ದೇನಪ್ಪ ಅಂತಂದ್ರೆ ಹೇಳ್ತಾರೆ, ಅವರು ಈ ಗಮನಾಗಮನ ಮಾಡುವಂಥದ್ದು, ಉತ್ತರೋತ್ತರ ಗಮನ ಇರುವುದರಿಂದ ಅಲ್ಲಿ ಕೂಡ ವಿಶ್ರಾಂತಿ ಇರುವಂಥದ್ದು ಅಲ್ಲದು. ಅದಕ್ಕೆ ಇನ್ನು ನ್ಯಾಯಮತದವರಲ್ಲಿ ನೋಡ್ರಿ, ಮತ್ತು ಪ್ರಾಚೀನ ನೈಯಾಯಿಕರು ಇವರೇನಂದ್ರೆ ನ್ಯಾಯಮತದಲ್ಲಿ ಪ್ರಾಚೀನ ನೈಯಾಯಿಕರು ಮತ್ತು ನವೀನ ನೈಯಾಯಿಕರು ಅಂತೇಳಿ ಇಬ್ಬರು ಅದಾರೆ. ನ್ಯಾಯಮತದಲ್ಲಿ ಇಬ್ಬರು ಅದಾರೆ. ಈಗ ಪ್ರಾಚೀನ ನೈಯಾಯಿಕರನ್ನು ನವೀನ ನೈಯಾಯಿಕರು ಅವರು ಒಬ್ರಿಗೊಬ್ರು ಖಂಡಿಸ್ತಾರೆ. ಅವರು ಪ್ರಾಚೀನ ನೈಯಾಯಿಕರಿಗೆ ನವೀನ ನೈಯಾಯಿಕರು ಖಂಡಿಸ್ತಾರೆ. ಆದ್ರೆ ಇಲ್ಲಿ ನವೀನ ನೈಯಾಯಿಕರು ಮಂಡಿಸಿದ್ದನ್ನು ಪ್ರಾಚೀನ ನೈಯಾಯಿಕರು ಅವರು ಖಂಡಿಸ್ತಾರೆ. ಒಬ್ರಿಗೊಬ್ರು ಆಗಂಗಿಲ್ಲ. ಇವ್ರ ಮತ ಕಂಡ್ರೆ ಅವ್ರಿಗೆ ಆಗಂಗಿಲ್ಲ. ನೋಡ್ರಿ ಇಲ್ಲಿ ಏನು ಹೇಳಕತ್ತಾರ ಅವರು, ಈ ನ್ಯಾಯಮತದಲ್ಲಿ ಇಬ್ಬರು ಅದಾರ, ಪ್ರಾಚೀನ ನೈಯಾಯಿಕರು ಮತ್ತು ನವೀನ ನೈಯಾಯಿಕರು. ಈ ಪ್ರಾಚೀನ ನೈಯಾಯಿಕರು ಏನಾರು ಒಂದು ಹೇಳಿದ್ರು ಅಂತಂದ್ರೆ ಈ ನವೀನ ನೈಯಾಯಿಕರು ಅದನ್ನು ಖಂಡಿಸ್ತಾರೆ. ನವೀನ ನೈಯಾಯಿಕರು ಏನಾದರೂ ಹೇಳಿದ್ರಂದ್ರೆ ಪ್ರಾಚೀನ ನೈಯಾಯಿಕರು ಅದನ್ನು ಖಂಡಿಸ್ತಾರೆ. ಈ ರೀತಿ ಇಬ್ಬರು ಒಬ್ರಿಗೊಬ್ರು ಅಲ್ಲಿ ಏನಾದ್ರೆ ಬರೀ
ಅವ್ರ ಮತ ಸರಿಯಲ್ಲ ಅಂತ ಇವ್ರು ಹೇಳುವಂಥದ್ದು, ಇವ್ರ ಮತ ಸರಿಯಲ್ಲ ಅಂತ ಅವ್ರು ಹೇಳುವಂಥದ್ದು, ಈ ರೀತಿಯಾಗಿ ಹೋಗಿಬಿಡ್ತಾರೆ ಅವರು. ಅದರಿಂದ ಇವರಿಗೆ ಏನಂದರೆ ಈ ಮತಗಳನ್ನು ನೋಡಿದ್ರೆ ಯಥಾರ್ಥವಾದ ಶಾಂತಿ ಮತಗಳು ಅಲ್ಲ. ಮತ್ತು ಪೂರ್ವ ಮೀಮಾಂಸಕರು ಅನ್ನುವಂಥವ್ರು ಏನು ಹೇಳ್ತಾರೆ ಅವರಂದ್ರೆ, ಸ್ವರ್ಗಾದಿ ಲೋಕಗಳ ಪುಣ್ಯ, ಈ ಸ್ವರ್ಗಾದಿ ಲೋಕಗಳ ಪುಣ್ಯ ತೀರಿದ ಮ್ಯಾಲ ಪುನಃ ನೋಡ್ರಿ ಮತ್ತೆ ಹುಟ್ಟಿ ಬರಬೇಕಾಗ್ತದೆ. ಪೂರ್ವ ಮೀಮಾಂಸಕರು ಹೇಳಿದ ಪ್ರಕಾರ ಅವ್ರು ಮತ್ತೆ ಹುಟ್ಟಿ ಬರಬೇಕಾಗ್ತದೆ. ಆದ್ದರಿಂದ ಇವರಿಗೂ ಕೂಡ ಯಥಾರ್ಥವಾದಂಥದ್ದು ಜ್ಞಾನ ಇಲ್ಲ. ಯಾಕಂದ್ರೆ ಸ್ವರ್ಗಾದಿ ಲೋಕವೇ ಅವರು ಅದೇ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಕೂಡ ಪುಣ್ಯ ತೀರಿದ ಮೇಲೆ ಮತ್ತೆ ವಾಪಸ್ ಬರಬೇಕಾಗ್ತದೆ. ಅದನ್ನು ಯಥಾರ್ಥವಾದ ಆನಂದ ಐತೇನದು? ಇಲ್ಲ, ಅದು ಕೂಡ ಯಥಾರ್ಥವಾದ ಆನಂದ ಅಲ್ಲ. ಇನ್ನು ಸಾಂಖ್ಯರು ಹೇಳ್ತಾರೆ ಆತ್ಮನ ನಿತ್ಯತ್ವ ಅಸಂಗತ್ವವನ್ನು ಅವ್ರು ಹೇಳಿದರೂ ಕೂಡ ಆತ್ಮರು ಅನೇಕರ ಇದ್ದಾರಂತ ಹೇಳ್ತಾರೆ ಅವರು. ಸಾಂಖ್ಯರು ಏನು ಹೇಳ್ತಾರೆ, ಇದು ಆತ್ಮ ನಿತ್ಯ ಅದನ, ಅಸಂಗತ್ವದಿಂದ ಕೂಡ್ಯಾನ. ಆದ್ರೆ ಇಷ್ಟು ಹೇಳಿದ್ರೆ ಸಾಕಾಗಿತ್ತು ಅವರು. ಯಾಕಂದ್ರೆ ಇಷ್ಟು ಕರೆಕ್ಟ್ ಅದದು, ಆತ್ಮ ನಿತ್ಯ ಅದನ ಅಥವಾ ಅಸಂಗತ್ವದಿಂದ ಕೂಡ್ಯಾನ ಅಂತಂದ್ರೆ ಸರಿ ಇತ್ತು. ಮತ್ತು ಅವರೇನು ಹೇಳಿದರು, ಆತ್ಮರು ಅನೇಕ ಅದರ ಅಂತ ಹೇಳಿದರು ಅವರು. ಅದಕ್ಕಾಗಿ ಹಿಂಗೆ ಹೇಳೋದ್ರಿಂದ ಅಲ್ಲಿ ಕೂಡ ಶಾಂತಿ ಮತ ಇಲ್ಲ. ಸಾಂಖ್ಯರು ಹೇಳಿದ ಪ್ರಕಾರ ಅದು ಕೂಡ ಆಗಂಗಿಲ್ಲ. ಮತ್ತು ಜಗತ್ತಿನ ಸತ್ಯತ್ವದ ಏನಂದ್ರೆ ಈ ಬುದ್ಧಿ ನಿವೃತ್ತಿ ಆಗಂಗಿಲ್ಲ ಇವ್ರು ಹೇಳಿದ್ದು. ಜಗತ್ತು ಸತ್ಯ ಅಂತಲೇ ಅಂದ್ಕೊಂಡಿರ್ತಾರೆ, ಆದರೆ ಜಗತ್ತು ಮಿಥ್ಯ ಅದಂತ ಅನ್ನುವಂಥ ಭಾವ ಬಂದಿರಂಗಿಲ್ಲ ಇವರಿಗೆ. ಅದರಿಂದ ಇವ್ರದ್ದು ಕೂಡ ಯಥಾರ್ಥವಾದ ಶಾಂತಿ ಮತ ಅಲ್ಲ ನೋಡ್ರಿ. ಮತ್ತು ಇನ್ನೂ ವಿಚಾರಗಳನ್ನು ಹೇಳ್ತಾರೆ. ಮತ್ತು ನೀವು ಹೇಳಿದಿರಿ, ಇನ್ನು ಯಾರಪ್ಪ ಅಂದ್ರೆ ಇನ್ನು ಶೈವ ಸಿದ್ಧಾಂತ ಮತದಲ್ಲಿ ಹೇಳ್ತಾರೆ. ಶೈವ ಸಿದ್ಧಾಂತ ಮತದಲ್ಲಿ ಅಲ್ಲೇನು ಹೇಳ್ತಾರೆ, ಶಿವರೂಪವೇ ತಾವು ಅಂತ ಹೇಳ್ತಾರೆ. ಶಿವನ ರೂಪ ನೀವಿದ್ದೀರಿ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಶಿವನಂತೆ ತಾನಾಗುವಂಥದ್ದು, ಅಂದರೆ ಶಿವ ಬೇರೆ ತಾನು ಬೇರೆ, ಅಂದರೆ ಶಿವನಂಗೆ ನೀನಿದಿ ಮತ್ತು ಅಂಥ ಶಿವನ ನೀನಾಗಬೇಕು ಅನ್ನುವಂಥ ಭಾವ ಹೇಳ್ತಾರೆ ಅವರು ಶೈವ ಸಿದ್ಧಾಂತಿಗಳು. ಆದ್ರೆ ಇಲ್ಲಿ ಕೂಡ ಏನಾಗ್ತದೆ, ಆ ಒಂದು ಶಾಂತಿ ಮತ ಅಲ್ಲ. ಯಾಕಂದ್ರೆ ಅದು ಬೇರೆ ಆಯಿತು. ಶಿವ ಅಲ್ಲಿ ಅದಾನ, ಇಲ್ಲಿ ಆ ಶಿವನಂಗೆ ನೀನಿದಿ ಅಂದರೆ ಶಿವನಂಗೆ ನೀನಾಗುವಂಥದ್ದು ಅನ್ನುವಂಥದ್ದು ಭಾವ ಬರ್ತದಲ್ಲಿ. ಹಾಗಾಗಿ ಅದು ಕೂಡ ಶಾಂತಿ ಮತ, ಯಥಾರ್ಥವಾದಂಥ ಶಾಂತಿ ಮತ ಆಗಂಗಿಲ್ಲ. ಮತ್ತು ಇಷ್ಟೆಲ್ಲ ಮತವಾದಿಗಳ ಬಗ್ಗೆ ಹೇಳಿದ್ರಿ, ಅವು ಯಾವುದ್ರಾಗ ಯಥಾರ್ಥವಾದ ಶಾಂತಿ ಇಲ್ಲ ಅಂತ ಹೇಳಿರಿ, ಮತ್ತು ಯಾವುದರಿಂದ ಶಾಂತಿ ಐತಪ್ಪ? ಶಾಂತಿ ಮತ ಯಾವುದು ಮತ್ತೆ ಅಂದರೆ ಹೇಳ್ತಾರೆ ನೋಡ್ರಿ, ಜೀವ ಬ್ರಹ್ಮರ ಐಕ್ಯತ್ವವನ್ನು ಅಂದರೆ ಏಕತ್ವವನ್ನು ಹೇಳ್ತಕ್ಕಂಥದ್ದು. ಜೀವ ಬೇರೆ ಅಲ್ಲ, ಪರಮ ಬೇರೆ ಇದ್ದಂಥವು ನೀನೇ ಇದೆ. ನೀ ತಿಳಿಲಾರ್ದಕ್ಕೆ ಜೀವಾತ್ಮ ಅನ್ಸ್ಕೊಂಡಿದ್ದಿ, ತಿಳಿದಾಗ ಪರಮಾತ್ಮ ಅನ್ಸ್ಕೊತಿದ್ದೀನಿ, ಬೇರೆ ಬೇರೆ ಇದೇನು? ಏನು ಅದ್ಭುತ ರೀ! ಗುರುವಾಕ್ಯ ಹಿಂಗಿರಬೇಕು. ಆ ಶಕ್ತಿ ಬೇಕು ರೀ, ಕೇಳೋರಿಗೆ ಶಕ್ತಿ ಬೇಕು, ಹೇಳೋದಕ್ಕೂ ಶಕ್ತಿ ಬೇಕಿದು. ಎಂಥ ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. 4 ವೇದಗಳು ಇದನ್ನೇ ಹೇಳಿದಂಥದ್ದು. ತತ್ವಮಸಿ ವಾಕ್ಯ ಇವೆಲ್ಲ ಹೇಳಿದಂಥದ್ದು ನೀನೇ ಪರಮಾತ್ಮ ಅಂತ ಹೇಳಿದವ, ಏನು ಬೇರೆ ಅನ್ಯ ಅದಾವ ಅಂತ ಹೇಳ್ಯಾರ ಅನ್ನೋದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಇದ್ದಾರೆ, ಜೀವ ಪರಮರ ಒಂದು ಏಕತ್ವ, ಏಕೆ ಒಬ್ಬನೇ ಇರುವಂಥದ್ದು. ಈ ರೀತಿ ಹೇಳುವಂಥದ್ದು ಯಾವುದು? ವೇದಾಂತ ಮತ. ವೇದ ಅಂತಂದರೆ ವೇದದ ಅಂತ್ಯದ ಭಾಗ ಇದು, ಶಿರೋಭಾಗ ಅಂದರೆ ಜ್ಞಾನದ ಭಾಗ ಇದು. ಅದಕ್ಕೆ ಈ ವೇದಾಂತದಲ್ಲಿ ಮಾತ್ರ ಭಿನ್ನತೆಗೆ ಅವಕಾಶ ಇಲ್ಲ. ಹೇಳ್ತಾರ, ಬರಿದೆ ಕರ್ಮಗಳ ಮಾಳ್ಪವಗೆ ಇಹ ಪರಗಳ ಭೋಗಾನುಭವ ಕೆಳಿಸುವವಗೆ ಒಳವರಗೊಂದಾಗದವಗೆ ತನಗೆರವೇನು ತೋರದೆಂಬರಿವಿಲ್ಲದವಗೆ ಪರತತ್ವ ಸಾಧ್ಯವಾಗುವುದೇ. ಸರ್ಪಭೂಷಣರು ಎಷ್ಟು ಚಂದ ಅದು. ಬರಿದೆ ಕರ್ಮಗಳ ಮಾಳ್ಪವಗೆ, ಬರೀ ಕರ್ಮದಲ್ಲಿ ಬಿದ್ದವನಿಗೆ ಎಲ್ಲ ಇದು. ಇಹ ಪರಗಳ ಭೋಗಾನುಭವ ಕೆಳಿಸುವವಗೆ, ಇಹದಲ್ಲಿ ಭೋಗದ ಅಪೇಕ್ಷೆ, ಪರಲೋಕದಲ್ಲಿ ಭೋಗದ ಅಪೇಕ್ಷೆ ಇರಬೇಕಂತ ಅನ್ನುವಂಥವನಿಗೆ ಇದಾಗಂಗಿಲ್ಲ.
ಹೊರಗೊಂದಾಗದವಗೆ ಹೊರಗೆ ಒಂದೇ ಆಗಬೇಕು, ಮತ್ತು ಒಳಗೊಂದು ಹೊರಗೊಂದು ಇಲ್ಲಿದು. ತನಗೆರವೇನು ತೋರದೆಂಬರಿವಿಲ್ಲದವಗೆ ಪರತತ್ವ ಸಾಧ್ಯವಾಗುವುದೇ. ಇಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ತನಗೆರವೇನು ತೋರದು, ಹೊರಗಡೆ ನೋಡ್ರಿ ಜಗತ್ತೇನು ಕಾಣಕತ್ತದ, ತನ್ನ ಬಿಟ್ಟರೆ ಅನ್ಯ ವಸ್ತುನೇ ಕಾಣಬಾರ್ದು. ನನ್ನ ಬಿಟ್ಟರೆ ಬೇರೆ ಯಾವುದು ಕಾಣ್ತಾ ಇಲ್ಲ ಅಂತ ಹೇಳದೇ ಇರುವಂಥವನಿಗೆ ಪರತತ್ವ ಸಾಧ್ಯ ಆಗಂಗಿಲ್ಲ. ನನ್ನ ಬಿಟ್ಟರೆ ಜಗತ್ತಿನೊಳಗೆ ಏನು ಕಾಣ್ತಾ ಇಲ್ಲ ಅಂತ ಯಾರು ಹೇಳಂಗಿಲ್ಲ ಅವರಿಗೆ ಪರತತ್ವ ಸಾಧ್ಯ ಆಗಿಲ್ಲ. ಯಾರು ನನ್ನ ಬಿಟ್ಟರೆ ಬೇರೆ ಜಗತ್ತಿನಾಗ ಏನು ಕಾಣವಲ್ದಪ್ಪ ನನ್ನ ಸ್ವರೂಪ ಅಂತ ಆ ಸ್ವರೂಪದಲ್ಲಿ ಇರ್ತಾರಲ್ಲ ಅವರಿಗೆ ಇದು ಪರತತ್ವ ಸಾಧ್ಯ ಆಗುವಂಥದ್ದು. ಅದಕ್ಕೆ ತನಗೆರವೇನು ತೋರದೆಂಬರಿವಿಲ್ಲದವಗೆ ಪರತತ್ವ. ಭಾಳ ಅದ್ಭುತವಾಗಿ ಅವರು ಕೂಡ ಹೇಳ್ತಾರೆ. ತನ್ನ ಬಿಟ್ಟರೆ ಜಗತ್ತಿನೊಳಗೆ ಏನೈತೆ ಹೇಳು, ಎಲ್ಲ ನಿನ್ನ ಸ್ವರೂಪನೇ ಐತೆ. ಅಜ್ಞಾನದಿಂದ ಬರೀ ನಾಮ ರೂಪವನ್ನು ನೋಡ್ಕೊಂಡು ಕುಂತಿದ್ದೀನಿ ನೀನು ಅಷ್ಟೇ. ನಾಮ ರೂಪ ತೆಗಿ, ಎಲ್ಲ ನಿನ್ನ ಸ್ವರೂಪನೇ ಐತೆದು. ಎಲ್ಲ ಕಡೆ ನಿನ್ನ ಸ್ವರೂಪನೇ ತುಂಬಿದೆ. ಎಲ್ಲಿ ಬೇರೆ ಕಡೆ ಏನಾರ ಐತೇನು? ಇಲ್ಲಿ ಏನಿಲ್ಲ. ಇದೆಲ್ಲ ಮಿಥ್ಯವಾಗಿರುವಂಥದ್ದು, ಎಲ್ಲ ಸುಳ್ಳು. ಇರುವಂಥದ್ದು ನೀನೊಬ್ಬನೇ ಸತ್ಯ, ಯಾವಾಗಲೂ ಇರುವಂಥವನು. ಈ ರೀತಿಯಾಗಿ ಈ ರೀತಿ ಹೇಳುವಂಥದ್ದು ಯಾವುದು ಅಂದ್ರೆ ವೇದಾಂತ ಮತ. ಅದಕ್ಕೆ ಇದು ಈ ರೀತಿಯಾಗಿ ಬೋಧನೆ ಮಾಡುವಂಥದ್ದು ಯಾವುದು ವೇದಾಂತ. ಈ ರೀತಿ ಈ ಒಂದೇ ಶಾಂತಿ ಮತ ಅಂತ ಹೇಳಿಸ್ಕೊಡ್ತದೆ ನೋಡ್ರಿ. ಇದು ಒಂದೇ ಶಾಂತಿ ಮತ ಅಂತ ಹೇಳಿಸ್ಕೊಡ್ತದ. ಅದರಿಂದ ವೇದಾಂತ ಮತವನ್ನೇ ನಾ ಬೇಡ್ತೀನಪ್ಪ ಶಿವ, ನೋಡಿ ನನಗಿಂಥದನ್ನೇ ದಯ ಪಾಲಿಸು ಅಂತ ಶಿಷ್ಯ ಆದಂಥವು ಕೇಳ್ಕೊಳ್ತಾ ಇದ್ದಾನೆ. ಮತ್ತು ಕರುಣ ವಿದ್ಯೆಗಳುಳ್ಳ ಗುರುಭಜನೆಯನ್ನು ಅಂತ ಕೇಳ್ತಾ ಇದ್ದಾನೆ. ಮತ್ತೆ ಏನು ಕೇಳ್ತಾ ಇದ್ದಾನೆ? ಕರುಣ ವಿದ್ಯೆಗಳುಳ್ಳ ಗುರುಭಜನೆಯನ್ನು ಭಾಳ ಅದ್ಭುತವಾಗಿ ಕೇಳ್ಕೊಳ್ತಾ ಇದ್ದಾನೆ. ಈಗ ಯಾಕಂತಂದ್ರೆ ಈಗ ಕರುಣ ವಿದ್ಯೆಗಳುಳ್ಳ ಗುರುಭಜನೆ ಅಂತ ಕೇಳ್ಕೊಳ್ತಾ ಇದ್ದಾನಂತ. ಭಾಳ ಅದ್ಭುತವಾದಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ದಯೆ ಮತ್ತು ಬ್ರಹ್ಮ ವಿದ್ಯೆಗಳಿಂದ ಕೂಡಿದಂಥದ್ದು. ಅಲ್ಲಿ ಕರುಣೆ ಇರಬೇಕು, ದಯೆ ಇರಬೇಕು, ಮತ್ತು ಬ್ರಹ್ಮ ವಿದ್ಯೆಗಳಿಂದ ಕೂಡಿದಂಥ ಗುರುಭಜನೆಯನ್ನು ನನಗೆ ದಯ ಪಾಲಿಸು. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಎಂಥದ್ದು ವಿದ್ಯೆ ಅಂದ್ರೆ ಬರೀ ಇಂಥ ಮಾಮೂಲಿ ವಿದ್ಯೆ ಅಲ್ಲ, ಇದು ಬ್ರಹ್ಮ ವಿದ್ಯೆ. ಇದು ಅದಕ್ಕೆ ತೋರದಯ್ಯೋ ಸುಖ ತೋರದಯ್ಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವನಿಗೆ ಅಂತ ಹೇಳ್ತಾರೆ. ಯಾಕಂದರೆ ವಿದ್ಯೆಗಳು ಭಾಳಷ್ಟು ಅದಾವೆ. ಎಂಥ ವಿದ್ಯೆಪ್ಪ ಅಂದರೆ ಇದು ಬ್ರಹ್ಮವಿದ್ಯೆ. ಅಂಥ ಕರುಣೆಗಳಿಂದ ಕೂಡಿದಂಥ ಈ ಬ್ರಹ್ಮವಿದ್ಯೆ. ಯಾಕಂದರೆ ಮುಕ್ತನಾಗಬೇಕನ್ನುವಂಥ ಮುಮುಕ್ಷು ಭಾವವುಳ್ಳಂಥವನು ಏನು ಮಾಡ್ಬೇಕಂದ್ರೆ ಮುಕ್ತನಾಗಬೇಕಪ್ಪ. ಎಷ್ಟು ಜನ್ಮಾಂತರದಲ್ಲಿ ಹುಟ್ಟಿ ಬಂದಿದ್ದೀನಿ, ಇನ್ನು ಸಾಕು ಈ ಸಂಸಾರ ಅನ್ನುವಂಥದ್ದು ನೋಡ್ರಿ ಸಾಕಾಗಬೇಕಾಗ್ತದೆ. ಯಾವಾಗ ವೈರಾಗ್ಯ ಮತ್ತು ವಿವೇಕ ವೈರಾಗ್ಯ ಅಲ್ಲಿ ಉತ್ಪನ್ನ ಆಯಿತು ಅಂತಂದಾಗ ಅವನಿಗೆ ಗೊತ್ತಾಗ್ತದೆ. ನಂತರ ತಾನು ಮುಕ್ತನಾಗಬೇಕು ಅನ್ನುವಂಥ ಭಾವ ಬಂದಾಗ ಆತ ಗುರುಗಳ ಒಂದು ಭಜನೆಯನ್ನು, ಗುರುಗಳ ಭಜನೆ ಮತ್ತು ಗುರುಗಳ ಸ್ತೋತ್ರವನ್ನು ಇವನು ಮಾಡಬೇಕು. ಮತ್ತು ಅವರನ್ನು ವಿನಯದಿಂದ ನಮ್ರ ಭಾವದಿಂದ ಪ್ರಾರ್ಥನೆ ಮಾಡುವಂಥದ್ದು ಅವ್ರ ಬಗ್ಗೆ. ಯಾಕೆ ಈ ಗುರು ಭಜನೆಗಳನ್ನು ನೋಡ್ರಿ, ಒಂದು ಸಲ ಹೇಳಿದರು, ಸಿದ್ಧಾರೂಢರ ಹತ್ರ ಒಬ್ಬರು ಬರ್ತಿದ್ರು. ಎಲ್ಲರೂ ಭಜನೆ ಮಾಡಾರಂತೆ, ಕಿಮ್ಮತ್ತು ಹೋಗ್ಬೇಕು ಕುಂದ್ರಾಕೆ ಅಂತ ಕುರ್ಚಿ ಮೇಲೆ. ಒಟ್ಟು ಆಕಿ ಬಾಯಿ ತೆಗೆದು ಹೇಳ್ತಾನೆ ಇರಲಿಲ್ಲ. ಎಲ್ಲರೂ ಭಜನೆ ಮಾಡೋರು, ಓಂ ನಮಃ ಶಿವಾಯ ಅನ್ನೋರು, ಎಲ್ಲ ಮಾಡೋರು, ಎಲ್ಲರೂ ಹೇಳೋರು. ಆಕೆ ಮಾತ್ರ ಬಾಯಿನೇ ತೆಗಿತಿರಲಿಲ್ಲ. ಅವ್ರು ಹೇಳಕತ್ತಾರಲ್ಲ ಬಿಡು ಅಂತ ಒಂದು ಹಾಮ್ ಇಟ್ಕೊಂಡು ಕುಂತ್ಬಿಡಾಕಿ. 1 ವರ್ಷ ಕೇಳಿದಳು, 2 ವರ್ಷ ಕೇಳಿದ್ರು. ಮತ್ತು 3ನೇ ಸಲಕ್ಕೆ ಬರಬೇಕಾದ್ರೆ ಆಕೆಗೆ ಭಾಳಷ್ಟು ತ್ರಾಸಾಗಿ ಕೂಡಕ್ಕೆ ಬರೋವಲ್ದು, ನಿಂದ್ರಕ್ಕೆ ಬರೋವಲ್ದು. ಎಲ್ಲರೂ ಹೇಳ ಅಂತಂದ್ರೆ ಆಕೆಗೆ ಅನಿಸ್ತು. ಆವಾಗ ಬುದ್ಧಿ ಭೇಟಿ ಆಯಿತು. ಬಾಯಿ ಚಂದಿತ್ತು, ಶರೀರ ಚಂದಿತ್ತು,
ಅಂತ ಕುರ್ಚಿ ಮೇಲೆ ಕುಂತು ಬರೀ ಆಡೋರನ್ನ ನೋಡಿದಳು. ಬಾಯಿ ಒಂದಿಟ್ಟು ಅಲುಗಾಡಿಸ್ಲಿಲ್ಲ, ಬಾಯಿಲಿಂದ ಒಂದು ಮಾತು ಹೇಳಿಲ್ಲ, ಬಾಯಿಲಿ ಒಂದು ಶಿವ ಸ್ಮರಣೆ ಕೂಡ ಬರಲಿಲ್ಲ. ವ್ಯರ್ಥ ಆಯ್ತಲ್ಲ. ಎಷ್ಟು ದಿವಸ ಉಳಿತು ಬಾಯಿ? ಆಕೆಗೆ ಸ್ಟ್ರೋಕಾಗಿ ಬಾಯಿನೇ ಹೋಗಿತ್ತು. ಚಂದ ಇರಬೇಕಾದಾಗ ಒಂದು ನುಡಿ ಬರಲಿಲ್ಲಲ್ಲ, ಗುರುವಿನ ಒಂದು ಭಜನೆ ಮಾಡಲಿಲ್ಲ, ಭಗವಂತನ ಒಂದು ಸ್ಮರಣೆ ಮಾಡಲಿಲ್ಲ, ಒಂದು ಸ್ತುತಿ ಹೇಳಲಿಲ್ಲ, ಒಂದು ಹಾಡು ಹೇಳಲಿಲ್ಲ, ಅದನ್ನು ಮೆಚ್ಚಿಸುವಂಥ ಒಂದು ಕೆಲಸ ಮಾಡಲಿಲ್ಲ. ಮೆಚ್ಚಿಸ್ಬೇಕಂದ್ರೆ ಗುರುವಿನ ಮುಂದೆ ಮೆಚ್ಚಿಸ್ಬೇಕಂತಲ್ಲ. ನೀ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆನಂದವಾಗಿ ಆ ಗುರು ಅದಾನಪ್ಪ ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ನೀನು ಹೇಳುವ ಗುರುವಿಗೆ ತಲುಪುತ್ತದೆ, ಆ ಭಗವಂತಗೆ ತಲುಪುತ್ತದೆ. ಅಷ್ಟಿದ್ರೂ ಕೂಡ ಹೇಳದೇ ಇದ್ದಾಗ ಆಕೆಗೆ ಆಯಿತು, ಇಷ್ಟು ವರ್ಷ ನಾ ಬಂದೆ, ಒಂದು ಚೂರು ಬಾಯಿಲೇ ಹೇಳಿಲ್ಲ, ಇವಾಗ ಹೇಳ್ಬೇಕಂದ್ರೆ ಬಾಯಿ ಬರೋವಲ್ದು. ಹಂಗಾಗ್ತಾವೆ. ಯಾವಾಗ ಶರೀರ ಗಟ್ಟಿ ಇರ್ತದೆ ಬಾಯಿಲಿ ನೋಡ್ರಿ ಏನಾಗಂಗಿಲ್ಲ. ಎಷ್ಟು 24 ಗಂಟೆ ಮಾತಾಡ್ತೀವಿ, 24 ಗಂಟೆ ಮಂದಿ ವಿಚಾರ ಮಾತಾಡ್ತೀವಿ. ಗುರು ವಿಚಾರಗಳು, ಭಗವಂತನ ವಿಚಾರಗಳು ಬಾಯಿಗೆ ಬರೋಂಗಿಲ್ಲನ ನಿಮ್ಗೆ? ಒಂದೆರಡು ನುಡಿ ಹೇಳಕ್ಕೆ ಬರೋಂಗಿಲ್ಲನ? ಬೇರೆ ಬೇರೆ ಸಂಸಾರ ಮಾಡ್ತೀವಿ ಸಾಯೋವರೆಗೂ, ಆದ್ರೆ ಭಗವಂತನ ಮಾತ್ರ ಬಾಯಿಗೆ ಬರೋಂಥ ಗಟ್ಟಿಯಾಗಿ ಹಿಡ್ಕೊಂಡು ಕುಂದ್ರಂಥದ್ದು ಅಲ್ಲ. ಅದು ಎಷ್ಟು ಸಾಧ್ಯ ಆಗ್ತದೆ? ಬಾಯಿ ಧನ್ಯ ಆಗ್ಬೇಕು, ಬಾಯಾಗ ಅವು ನುಡಿಗಳು ಬರಬೇಕು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಯಾಕೆ ಇವನ್ನೆಲ್ಲ ಇಟ್ಟಿದ್ದಾರೆ ಅಂದರೆ, ನೀ ಹೆಂಗೆ ಮಾತಾಡಿದ್ದು ನಿನ್ನ ಬಾಯಿಗೆ ಏನು ಬರ್ತಾವ ಅದು ಶರೀರ ಕೂಡ ಅದೇ ಥರ ವರ್ತನೆ ಮಾಡ್ತದೆ, ಮನಸ್ಸು ಕೂಡ ಅದು ಚಿಂತನೆ ಮಾಡ್ತದೆ ಅದೇ ಪ್ರಕಾರ. ಅದಕ್ಕೆ ಇವನ್ನೆಲ್ಲ ಹೇಳ್ರಿ ಅನ್ನುವಂಥದ್ದು ಮಹಾತ್ಮರು ಹೇಳ್ತಾರೆ. ಇವನ್ನೆಲ್ಲ ಹೇಳಬೇಕಾಗ್ತದೆ ಅನ್ನುವಂಥದ್ದು. ಅದಕ್ಕೆ ಇಂಥ ಒಂದು ಮುಕ್ತನಾಗಬೇಕನ್ನುವಂಥವ್ರು ಗುರುಗಳ ಭಜನೆ, ಗುರುಗಳ ಸ್ತೋತ್ರವನ್ನು ಮಾಡಬೇಕು, ಮತ್ತು ವಿನಯದಿಂದ ಪ್ರಾರ್ಥಿಸಬೇಕು. ಯಾಕಂದ್ರೆ ಈ ನಮಗೆ ಬಂದಂಥ ದುಃಖ ಅಂತಿಂಥದ್ದಲ್ಲ, ಅದು ದೊಡ್ಡ ದುಃಖ ಅದು. ಅದಕ್ಕೆ ಇಂಥ ಜನನ ಮರಣ ಅನ್ನುವಂಥದ್ದು ಈ ದುಃಖ ಸಂಸಾರವನ್ನು ಮತ್ತು ನಿವೃತ್ತಿ ಮಾಡಿ ಅಖಂಡ ಸುಖವನ್ನು ಪೂರ್ತಿ ನಿವೃತ್ತಿಯಾಗಿ ದುಃಖ ಏನು ಜನನ ಮರಣದ ದುಃಖವನ್ನು ನಿವೃತ್ತಿ ಮಾಡಿ ಅಖಂಡ ಸುಖವನ್ನೇ ಪ್ರಾಪ್ತಿ ಮಾಡಿಕೊಡುವಂಥ ಶಕ್ತಿ ಯಾರಿಗೈತಪ್ಪ ಅಂದ್ರೆ ಸದ್ಗುರುವಿಗೈತೆ. ಧನ್ಯ ಆಗಿಬಿಡ್ತಿದೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಯಾರು ಆ ತತ್ವ ಬಲ್ಲ ಮಹಾತ್ಮರ ಜೊತೆ ಏನು ಕತ್ತಿ ಹಂಗೆ ಬೆನ್ನು ಹತ್ತಬೇಕು. ಅದಕ್ಕೆ ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ತತ್ವ ತಿಳಿಯಬೇಕು, ತತ್ವದ ಮರ್ಮ ಅರಿಬೇಕು, ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಹ್ಯಾಂಗ ಬೆನ್ನತ್ತಿರಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಮಹಾತ್ಮರು ತಿಳಿಸ್ಬಿಟ್ರು ನೋಡ್ರಿ. ಇಷ್ಟನ್ನೇ ತಿಳ್ಕೊಂಡು ಧನ್ಯರಾಗಲಿ ಅಂತ ಹೇಳಿದ್ರು ಅವರು ನೋಡ್ರಿ. ಅದಕ್ಕೆ ಈ ರೀತಿಯಾಗಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ, ಜನನ ಮರಣ ಈ ದುಃಖದಿಂದ ಬಿಡುಗಡೆ ಮಾಡಿ ಸಂಸಾರ ದುಃಖವನ್ನೇ ನಿವೃತ್ತಿ ಮಾಡಿ ಅಖಂಡ ಸುಖವನ್ನು ಪ್ರಾಪ್ತಿ ಮಾಡಿಕೊಡುವಂಥ ತಾಕತ್ತು ಸದ್ಗುರುವಿಗಿರ್ತದೆ. ಅದರಿಂದ ಅವ್ರ ಭಜನೆ, ಅವ್ರ ಚಿಂತನೆ, ಅವರ ಪೂಜಾದಿಗಳನ್ನು ಮಾಡಬೇಕು. ಮತ್ತು ಎಂಥ ಗುರುವಿನ ಭಜನೆ ಮಾಡಬೇಕ್ರಿಪ್ಪ ಇಲ್ಲಿ ಹೇಳ್ತಾರೆ ಅವರು. ಎಂಥ ಗುರುವಿನ ಭಜನೆ ಮಾಡ್ಬೇಕ್ರಿ ಅಂತಂದ್ರೆ, ಆತ ಹೆಂಗಿರಬೇಕು? ಕರುಣ ಉಳ್ಳಂಥವನಾಗಿರಬೇಕು. ಅದಕ್ಕೆ ಗುರುವಿನ ಒಂದು ಲಕ್ಷಣಗಳನ್ನು ಹೇಳಿದ್ದಾರೆ ಅವರು ಮಹಾತ್ಮರು, ತಿಳ್ಕೊಳ್ಳಿ ಅಂತ. ಎಲ್ಲ ವೇದ ಉಪನಿಷತ್ತುಗಳಲ್ಲೇ ಅದಾವ. ಇಲ್ಲಿ ನಿಜಗೊಂಡ್ರೆ ಯಾವ ತನ್ನ ಸ್ವಂತ ವಿಚಾರಗಳನ್ನು ಹಾಕಿಲ್ಲ ಇಲ್ಲಿ. ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಅಂದರೆ ವೇದ ಉಪನಿಷತ್ತುಗಳ ಒಂದು ಸಾರ ಅದು. ಅದಕ್ಕೆ ಇಲ್ಲಿ ಕೂಡ ಗುರುವಿನಲ್ಲಿ ಕರುಣೆ, ಸತ್ಕಲೆ, ಶಾಸ್ತ್ರ ಪ್ರಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನ ಇವೆಲ್ಲ ಇರಬೇಕಾಗ್ತದೆ ಸದ್ಗುರುವಿನ ಹತ್ರ. ಅದಕ್ಕೆ ಕರುಣ ಉಳ್ಳಂಥವನಾಗಿರ್ಬೇಕು. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ರೂಪವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ. ಇಂಥದ್ದು ಗುರು ಇರಲಪ್ಪ ನನ್ನ ಮನಸ್ಸಿನಲ್ಲಿ ಅಂತ ಕೇಳ್ಕೊಳ್ತಾರೆ ನಿಜಗೊಂಡ್ರು ನೋಡ್ರೆ. ಎಷ್ಟು ಕರುಣ ರಸದ ಎಂಥ ಕರುಣೆ ಇರ್ಬೇಕಂತಂದ್ರೆ, ನನ್ನ ಮೇಲೆ ಅಪಾರವಾದಂಥ ಕರುಣೆ ಇರಬೇಕು. ಈ ಭೂಮಿಯಲ್ಲಿ ಬಂದೇನು ಬಿದ್ದಿದ್ದಾನ, ಭಾಳ ಅನಂತ ರೀತಿಯಿಂದ ಕಷ್ಟಪಡಕತ್ತಾನ, ಈ ಕಷ್ಟದಿಂದ ಅದನ್ನು ಪಾರು ಮಾಡ್ಬೇಕನ್ನುವಂಥ ಭಾವ ಆತಿಗಿರ್ಬೇಕು, ಆ ಕರುಣೆ ಇರಬೇಕು ಸದ್ಗುರುವಿಗೆ ನೋಡ್ರಿ.
ಅದಕ್ಕೆ ಇಲ್ಲಿ ಕೂಡ ಮತ್ತು ಜನನ ಮರಣಾತ್ಮಕ ರೂಪ ಈ ಸಂಸಾರ ದುಃಖದಲ್ಲಿ ಬಿದ್ದು ಹೊರಳಾಡ್ತಾ ಇರುವಂಥ ಜೀವಿಗಳನ್ನು ನಾನು ಪಾರು ಮಾಡಬೇಕು. ಇದನ್ನು ಹೇಳಬೇಕು, ಇದನ್ನು ಪಾರು ಮಾಡಬೇಕಂದ್ರೆ ಈ ಭಾವ ಸದ್ಗುರುವಿಗಿರಬೇಕು. ಮತ್ತು ಅದಕ್ಕೆ ಹೇಳ್ತಾರೆ ಗುರುಗಳು ಆಗ್ಬೇಕಂದ್ರೂ ಸುಮ್ಮನೆ ಅಲ್ಲ. ಯಾಕೆ ಗುರುಗಳು ಆದರೂ ಕೂಡ ಅವರು ಶಿಷ್ಯರನ್ನು ಉದ್ಧಾರ ಮಾಡುವಂಥ ಒಂದು ಇದು ಭಾವ ಇರಬೇಕು ಅವ್ರಿಗೆ. ಸುಮ್ಮನೆ ನಾ ಗುರು ಆಗಿನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ತಲೆ ಮೇಲೆ ಕೈ ಇಟ್ಕೊಂಡು ಕಾಲು ನಮಸ್ಕಾರ ಮಾಡಿಸ್ಕೊಂಡು ನೀವು ಕಾಲು ಬಿದ್ಕೊಂತೇರಿ, ನಾನು ಹಿಂಗೆ ಗುರು ಆಗಿರ್ತೀನಿ, ಸತ್ಕೊಂಡು ಹೋಗ್ಬಿಡ್ತೀನಿ, ನೀವು ಸತ್ಕೊಂಡು ಹೋಗ್ರಿ ಅಷ್ಟೇ ಅಂತ ಅನ್ನುವಂಥವ್ರು ಅಲ್ಲ. ಅದು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು. ಮತ್ತು ಶಿಷ್ಯರು ಕೂಡ ಇದಕ್ಕೆ ಮುಖ್ಯ ಇರಬೇಕಾಗ್ತದೆ. ಅವರಿಗೂ ಕೂಡ ಇದರ ಅಪೇಕ್ಷೆ ಇರಬೇಕಾಗ್ತದೆ. ಯಾರು? ಮುಮುಕ್ಷುಗಳಿಗೆ. ಇದು ಮುಮುಕ್ಷಿಗಳಿಗೆ ಉದ್ಧಾರ ಮಾಡಬೇಕಾಗ್ತದೆ. ಮತ್ತು ಎಲ್ಲರಿಗೆ ಕರೆದು ಬರ್ರಿಯಪ್ಪ ನಿಮಗೆ ಹೇಳ್ತೀನಿ ಅಂತಲೂ ಹೇಳಂಗಿಲ್ಲ ಸದ್ಗುರುನಾಥ. ಇವರು ಯಾಕಂದ್ರೆ ಕನ್ನಡಿ ನಮ್ಗೆ ಅದು ಎಷ್ಟು ಅರ್ಥ ಕೊಡ್ತದೆ ನೋಡ್ರಿ. ನಮ್ಗೆ ಕನ್ನಡಿ ಒಂದು ಕಡೆ ಮೂಲೆಗೆ ಇಟ್ಟಿರ್ತೀವಿ ಮನೆಯಲ್ಲಿ, ಹೌದಲ್ಲ? ಆ ಮೂಲೆಗೆ ಇಟ್ಟಂಥ ಕನ್ನಡಿ ನಾವು ಹೆಂಗದೀವಿ ಅನ್ನೋದು ಎಲ್ಲ ರೂಪವನ್ನು ತೋರಿಸ್ಕೊಡ್ತದೆ, ಹೇಳ್ತದೆ ನಮಗದು. ನಿನ್ನ ಮುಖ ಹಂಗೈತೆ ಎಲ್ಲ ಪ್ರತಿಯೊಂದನ್ನು ನಿನಗೆ ಹೇಳಿಕೊಡ್ತದ ಆ ಕನ್ನಡಿ. ಅದ್ರಂಗ ಈ ಗುರುನಾಥ ಶಾಸ್ತ್ರವನ್ನು ಇಟ್ಕೊಂಡು ನೀನು ಅಂತರಂಗದ ಕನ್ನಡಿ. ಅದ ಸದ್ಗುರುನಾಥ ಹೇಳ್ತಾನ, ನೀನು ಹೆಂಗಿದೆ ಅನ್ನೋದನ್ನು ಹೇಳುವಂಥದ್ದು ಈ ಒಂದು ಜ್ಞಾನ, ಇದು ಶಾಸ್ತ್ರ. ನೀ ಹೆಂಗಿದ್ದಿ ಅಂತ ಸದ್ಗುರುನಾಥ ನೀನು ಹೆಂಗಿದೆ ಅಂತ ತಿಳಿಸ್ಕೊಡ್ತಾನೆ. ಅದಕ್ಕೆ ಮತ್ತು ಕನ್ನಡಿ ಯಾವತ್ತಾದ್ರೂ ಮನೆಗೆ ಇಟ್ಟು ಸುಮ್ಮ ವಸ್ತು, ಅದು ವಸ್ತು. ಬಾ 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 ನಿನಗೆ ಏನು ನಿನ್ನ ಮುಖ ಹೆಂಗದ, ಚಂದ ಅದ, ಹೆಂಗದ, ತಲೆ ಇಕ್ಕೊಂಡಿದೆ, ಏನು ಕುಂಕುಮ ಹಚ್ಕೊಂಡಿದೆ, ಹೆಂಗೆ ಮಾಡಿದೆ, ನಾನು ಹೇಳ್ಕೊಡ್ತೀನಿ ಬಾ ಬಾ ಅಂತ ಏನಾರು ಕರಿತದೆ ಅನ್ನೋದು. ಮತ್ತು ನಾನು ಹೆಂಗದೀನಿ ಅಂತ ಅಂದ್ಕೊಳ್ಬೇಕಾದ್ರೆ ನಾನೇ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ನಂದು ಅಂದ ಚಂದ, ಕುಂಕುಮ ಹಚ್ಕೊಂಡಿನೇ, ತಲೆ ಇಕ್ಕೊಂಡಿನೇ, ಏನು ಮಾಡೀನಿ, ಕಪ್ಪದಿನೇ, ಬೆಳಗದೇನೆ, ಏನೇನ ಅಂತ ಅನ್ನೋದೆಲ್ಲ ಕನ್ನಡಿ ಮುಂದೆ ನೋಡ್ಕೊಂಡು ಆವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಗಿ ಇಲ್ಲಪ್ಪ ನಾ ಚಂದ ಅದೀನಿ ಅಂತ ಮನಸ್ಸಿನಲ್ಲಿ ಭಾವ ಇಟ್ಟುಕೊಂಡು ಆವಾಗ ಹೊರಗೆ ಹೋಗ್ತಾನೆ. ಇಲ್ಲಾಂದ್ರೆ ಅಲ್ಲಿ ಹೊರಗಡೆ ಹೋದಾಗ ಅಲ್ರಿ ನಾ ತಲೆನೇ ಇಕ್ಕೊಂಡಿಲ್ಲ, ಕುಂಕುಮ ಐತೆ ಇಲ್ರಿ, ಏನು ಮುಖ ಹೆಂಗೈತೆ ನನಗೆ ಗೊತ್ತೇ ಇಲ್ಲ, ಹಂಗೆ ಬಂದುಬಿಟ್ಟಿನಿ ರೀ ಅಂತಾರೆ ಕೆಲವು ಸಲ. ಹೆಣ್ಮಕ್ಳು ನೋಡ್ಬೇಕು, ಮಾತಾಡ್ಕೊತಿರ್ತಾರೆ. ಕನ್ನಡಿ ನೋಡ್ಕೊಳ್ಳೋದು ಹೊರಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೆಂಗೆ ಆಗಿಬಿಟ್ಟಿವಿ, ಮನೆಗೆ ಹೆಂಗಿರ್ತೀವಿ, ಹೊರಗೆ ಹೊಂಟ್ಬಿಟ್ಟಿವಿ ಅಂತ ನೋಡ್ಕೊಳಕ್ಕೆ ಹೋಗ್ತಾರೆ. ಅದ್ರಾಗ ಜನ್ಮಾಂತರದಿಂದ ಬಂದಿದ್ದೀನಿ ನೀನು, ಈ ಕನ್ನಡಿಯನ್ನು ನೋಡ್ಕೊ, ನೀ ಹೆಂಗಿದೆ ಅಂತ ಹೇಳಿಬಿಟ್ರು. ಇದನ್ನು ಯಾರು ಹೇಳಬೇಕು? ಸದ್ಗುರುನಾಥ ಬರ್ರಿ ನೀವು ಹೆಂಗದ್ರಿ ತೋರಿಸ್ತೀನಿ, ಹೇಳ್ತೀನಿ ಬರ್ರಿ ಅಂತಾನೇನಂದ್ರೆ ಹೇಳಂಗಿಲ್ಲ. ಇವರಾಗಿ ಹೋಗಿ ಅಪ್ಪ ನೋಡಪ್ಪ, ಈ ಜಗತ್ತಿನಲ್ಲಿ ನಾನು ಎಷ್ಟು ಸಲ ಹುಟ್ಟಬೇಕು, ಎಷ್ಟು ಸಲ ಸಾಯಬೇಕು, ಈ ಸಂಸಾರ ಸಾಕಾಯಿತು ಅಪ್ಪ, ನಿನ್ನ ಪಾದವೇ ಗತಿ ಅಂತ ಯಾರು ಪಾದಕ್ಕೆ ಶರಣಾಗತನಾಗ್ತಾರ ಅವ್ರನ್ನ ಎತ್ತಿ ಉದ್ಧಾರ ಮಾಡುವಂಥ ಸದ್ಗುರುವಿಂದ ಇರ್ತದೆ. ಹಾಗಾಗಿ ಇಲ್ಲಿ ಸದ್ಗುರು ಕೂಡ ಮುಮುಕ್ಷಿಗಳಿಗೆ ಏನು ನನಗಪ್ಪ ನಾ ತಿಳ್ಕೊತೀನಪ್ಪ, ನಾ ಯಾರಿದ್ದೀನಿ, ನಾನು ಜ್ಞಾನ ಬೋಧನೆ ಮಾಡುತ್ತಂದೆ ಅಂತ ಬಂದಾಗ ನೀನು 1 ತಿಂಗಳು ಬಿಟ್ಟು ಬಾ, 2 ತಿಂಗಳು ಬಿಟ್ಟು ಬಾ, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅದು ಮಾಡು, ಇದು ಮಾಡು, ಆ ದೇವ್ರಿಗೆ ಹೋಗು, ಈ ದೇವ್ರಿಗೆ ಹೋಗು, ಆ ಯಾತ್ರೆ ಮಾಡು, ಈ ಯಾತ್ರೆ ಮಾಡು ಅಂತ ಹಿಂಗೆ ದಾರಿ ತಪ್ಪಿಸ್ಬಾರ್ದು. ಹಿಂಗೆ ಕರ್ಮಕ್ಕೆ ಒಯ್ಯಬಾರ್ದು. ಮತ್ತೆ ಅದು ಇದು ಹೇಳಬಾರ್ದು. ದಾರಿ ತಪ್ಪಿಸೋ ಕೆಲಸ ಗುರು ಮಾಡಬಾರ್ದು. ಯಾವಾಗ ಮುಮುಕ್ಷತ್ವ ಭಾವದಿಂದ ಬಂದು ಒಬ್ಬ ಶಿಷ್ಯ ಆತಗೆ ಶರಣಾಗತನ ಆದನು ಅಂತಂದ್ರೆ ಆವಾಗ ಆತ ಯಾವುದನ್ನು ಹೇಳಬೇಕು? ತತ್ವಮಸಿವಾಗಿ ನೀನೇ ಪರಮಾತ್ಮ ಇದೆ, ಅದಕ್ಕೆ ಸಂಬಂಧಪಟ್ಟು ಹಿಂದೆ ಏನದಾವ, ಮುಂದೆ ಏನದಾವ, ಇದು ಸತ್ಯ ಅದು, ಇದು ಮಿಥ್ಯ ಅದು ಅಂತ ತಿಳಿಸುವಂಥದ್ದೇ ಸದ್ಗುರುವಿನ ಕೆಲಸ. ಅದನ್ನೇ ಮಾಡಬೇಕು, ಮೇನ್ ಕೆಲಸ ಅದನ್ನೇ ಮಾಡಬೇಕು. ಅದಕ್ಕೆ ಆ ರೀತಿ ಇದರಿಂದ ದಯಾಬುದ್ಧಿಯಿಂದ ಕೂಡಿರಬೇಕಾಗ್ತದ. ಮತ್ತು ಆತ ಹೆಂಗಿರಬೇಕು ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಎರಡೂ ಇರಬೇಕಾಗ್ತದೆ. ಬ್ರಹ್ಮನಿಷ್ಠತ್ವನೂ ಇರಬೇಕು, ಶ್ರೋತ್ರಿಯತ್ವನೂ ಇರಬೇಕು. ಅಂದ್ರೆ ಬ್ರಹ್ಮ ವಿದ್ಯೆಯನ್ನು ಬಲ್ಲಂಥವನಾಗಿರ್ಬೇಕು, ತಿಳ್ಕೊಂಡವನಾಗಿರ್ಬೇಕು. ಮತ್ತು ಸುಮ್ಮನೆ ಅದಕ್ಕೆ ಬಾಯ ಬ್ರಹ್ಮವ ನುಡಿದು ಅನುಭಾವವಿಲ್ಲದ ಮಾಯ ಮೋಹಿಗೆ ಮೋಕ್ಷವೆಂದೆಂದಿಗಹುದೇ. ಆವಾಗೂ ಇದ್ರು ಅದಕ್ಕೆ ಬರ್ದ್ರು ನೋಡ್ರಿ ಇವೆಲ್ಲ. ಸುಮ್ಮನೆ ಹಂಗೆ ತಿರುಕರಂಗಡಿ ಬೀದಿಯೊಳಗೆ ಕೂಡುತ್ತ ರಾಜರ ಮನೆಯೊಳು ಸುದ್ದಿಗಳ ನಾಡುವಂತೆ
ಅರಿಯದ ಪರವಸ್ತುವಿನ ಗೊತ್ತು ಗುರಿಯನು, ಹಿರಿಯರಾಡುವ ಮಾತ ಕಿವಿಯೋಳು ಕೇಳಿ. ಬರೀ ದೊಡ್ಡರು ಯಾರ್ಯಾರ ಮಾತಾಡಿದ್ದೀನಿ ಕೇಳಿಬಿಟ್ಟು ಕೇಸಿ ನಾವು ಹಂಗ್ರಿ ಹಿಂಗ್ರಿ ಅದಕ್ಕೆ ತಿರುಕರ ಅಂಗಡಿ ಬೀದಿಯೊಳಗೆ ಕೂಡ್ತಾ ರಾಜರ ಬೇಡ್ಕೊಂತೀವಿ. ತಿರುಕರು ಬರ್ತಾರೆ ನೋಡ್ರಿ ಬೇಡ್ಕೊಂತಿನೋರು. ಅವೆಲ್ಲ ಮುಂಜಾನೆ ಚಿಂದಿ ಆಯ್ಯಾರ ಅವರು ಬಂದು ಒಂದು ತಿರುಕರಂಗಡಿ ಬೀದಿಯೊಳಗೆ ಕೂಡುತ್ತ ರಾಜರ ಮನೆಯೊಳು ಸುದ್ದಿಗಳ ನಾಡುವಂತೆ. ಏನು ಗೊತ್ತೇ ಇರಂಗಿಲ್ಲ ಅವರಿಗೆ. ಗೊತ್ತಿಲ್ಲ ಅಂದರೂ ಕೂಡ ನೋಡ್ರಿ ಒಂದು ಅಂಗಡಿ ಮುಂದೆ ಕುಂದಿರ್ತಾವೆ. ಮುಂಜಾನೆ ಚಿಂದಿ ಆಯ್ಯಾರವ್ರು ಬರ್ತಿರ್ತಾರೆ, ಎಲ್ಲ ಸೇರ್ಕೊಂಡ್ಕೆ ಒಂದು ಅಂಗಡಿ ಮುಂದೆ ಕುಂತು ಮಾತಾಡ್ತಿರ್ತಾವೆ. ಅಲ್ರಿ ರಾಜ ಹಂಗೆ ಮಾಡ್ಬೇಕೇನ್ರಿ? ಆ ರಾಣಿ ಹಿಂಗೆ ಮಾಡ್ಯಾಳಂತ ನೋಡ್ರಿ. ಗೊತ್ತು ಅವ್ರಿಗೆ ಸಂಬಂಧನೇ ಇಲ್ಲ, ಗೊತ್ತೇ ಇಲ್ಲ ಅವ್ರಿಗೆ, ಏನು ಗೊತ್ತಿಲ್ಲ. ಬರೀ ಆ ರಾಜ ಹಂಗೆ ಮಾಡಿದ, ರಾಣಿ ಹಿಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರು ಅಂತ ಮಾತಾಡ್ಕೊಂಡಂಗೆ ಆಗ್ತದೆ ಇದು. ಯಾಕಂದ್ರೆ ಆ ಬ್ರಹ್ಮಜ್ಞಾನ ಬಲ್ಲದೇ ಇರುವಂಥವನು ಈ ರೀತಿ ಹೇಳಕತ್ತಿದ್ರು ಅಂತಂದ್ರೆ ಇವ್ರು ಹಂಗಾಗ್ತದೆ ನೋಡ್ರಿ. ಮತ್ತು ಇನ್ನೂ ಒಂದು ವಿಚಾರ ಹೇಳ್ತಾರೆ ಅವರು. ಕೊರಳುದ್ದ ನೆಲದಿ ಉಳಿಸಿಕೊಂಡು ಗಗನದಿ ಪರಿಯಂತೆ ಹಾರುವೆ ನೆನುತ್ತೀಹನಂತೆ, ಮರೆದಾತ್ಮನನ್ನುವ ಸಂಸ್ಕೃತಿ ಬಂದದೊಳು ಸಿಲ್ಕಿ ಪೊರಗೆ ಜನರ ಮೆಚ್ಚಿಸುವ ಹೆಮ್ಮೆಯಿಂದ. ನೋಡ್ರಿ ಚಂದ ಹೇಳ್ತಾರೆ. ಸಂಸಾರದ ಮುಳುಗಿಬಿಟ್ಟ ನಾವು, ಮುಳುಗಿಬಿಟ್ಟು ಇಷ್ಟು ಕೊರಳುದ್ದ ನೆಲದಿ ಅಂದರೆ ಇಷ್ಟು ತನ ಬಂದದು. ಈಗ ಇಷ್ಟು ತನ ನೋಡ್ರಿ ಮಣ್ಣಾಗ ಮುಚ್ಚಿಟ್ಬಿಟ್ರ ಶರೀರವನ್ನು. ಎಡಕ್ಕೆ ಮಾತ್ರ ಬಿಟ್ಟಾರ, ಕುತ್ತಿಗೆ ಮಾತ್ರ ಬಿಟ್ಟಾರ. ಅಂಥತ್ತ ಆಕಾಶಕ್ಕೆ ಹಾರ್ತ ನಿಂತಿದ್ದಂತ ಆಗ್ತದನ? ಆಕಾಶಕ್ಕೆ ಹಾರಕ್ಕಾಗ್ತದನ? ಯಾಕೆ ಅದು ಮುಳುಗಿದ್ದು ಎಲ್ಲಿ ಮುಳುಗ್ಯಾನ? ಆ ಮಣ್ಣಾಗ ಪೂರ್ತಿ ಮುಳುಗಿಬಿಟ್ಟನದು. ಕೊರಳುದ್ದ ನೆಲದಿ ಉಳಿಸಿಕೊಂಡು ಗಗನದಿ ಪರಿಯಂತೆ ಹಾರುವೆ ನೆನುತಿಹನಂತೆ, ಮರೆದಾತ್ಮನನ್ನುವ ಸಂಸ್ಕೃತಿ ಬಂದದೊಳು ಸಿಲ್ಕಿ ಹೊರಗೆ ಜನರ ಮೆಚ್ಚಿಸುವ ಹೆಮ್ಮೆಯಿಂದ. ನೋಡಿ ಪೂರ್ತಿ ಸಂಸಾರದಾಗ ಬಿದ್ದಾನ. 99% ಸಂಸಾರದಾಗ ಬಿದ್ದಾನ. 1% ಮಾತ್ರ ಈ ಕಡೆ ಭಾವ ಹಾಕ್ಯಾನ. ಆತ ಎಲ್ಲ ಗೊತ್ತದಂತ ಮಾತಾಡಕತ್ತೇನೆ ನೋಡ್ರಿ ಕಿದಿ ಹಂಗೆ ಹೇಳ್ರಿ. ಇರೋದು ಮಾತ್ರ ಸಂಪೂರ್ಣ ಭಾವ ಮನಸ್ಸು ಎಲ್ಲದ ಸಂಸಾರದಾಗ ಅದ, ಪೂರ್ತಿ ಅದ. ಇದ್ದು 1% ಮಾತ್ರ ಏನೋ ಮಾಡ್ತಾನೆ, ಅದಕ್ಕೆಲ್ಲ ಗೊತ್ತದನಂದ್ರೆ ಗೊತ್ತಿಲ್ಲ. ಆದ್ರೆ ಗಗನದಿ ಪರಿಯಂತೆ ಹಾರುವೆ ನೆನಂತೆ, ಮರೆದಾತ್ಮನನ್ನುವ ಸಂಸ್ಕೃತಿ ಬಂದದೊಳು ಸಿಲುಕಿ ಹೊರಗೆ ಜನರನ್ನು ಮೆಚ್ಚಿಸುವ ಹೆಮ್ಮೆಯಿಂದ. ಜನರನ್ನು ಹೊರಗೆ ಮೆಚ್ಚಿಸ್ಬೇಕು, ನಾ ಪಂಡಿತ ಅನಿಸ್ಕೊಳ್ಬೇಕು. ಉಳ್ದದ್ದು ಮಾತ್ರ ಎಲ್ಲಿ ಮುಳುಗ್ಯಾನ? ಸಂಸಾರದಾಗ ಮುಳುಗ್ಯಾನ. ಆದ್ರೆ ಜನರು ಮಾತ್ರ ನನಗೆ ಜ್ಞಾನಿ ಅನ್ನಬೇಕು, ಪಂಡಿತ ಅನ್ನಬೇಕು, ನಾನು ಪೋಸ್ ಕೊಟ್ಟು ದೊಡ್ಡ ಜ್ಞಾನಿ ಅಂತ ತಿರುಗಾಡ್ಬೇಕು. ಹಿಂಗೆ ನೋಡ್ರಿಪ್ಪ ಮಂದಿ. ಅದಕ್ಕೆ ಇನ್ನು ಮುಂದಿನ ಮಾತು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ. ಕುರುಡರೆಲ್ಲರೂ ಗೊಂಬೆ ಆಡುವಲ್ಲಿಗೆ ಬಂದು ನೆರೆದವರೊಳು ತಾವು ನಗುತ್ತೀಹರಂತೆ, ಗುರು ಸಿದ್ಧ ನಿರವು ಮಾನಸಕ್ಕೆ ಗೋಚರವಿಲ್ಲದಿರುತ್ತೆ ಸುಮ್ಮನೆ ಹೊತ್ತುಗಳೆಯುವ ನೆವದಿ. ಎಷ್ಟು ಚಂದ ಹೇಳ್ತಾರೆ. ಕುರುಡರೆಲ್ಲರೂ ಗೊಂಬೆ ಆಡುವಲ್ಲಿಗೆ ಬಂದು ನೆರೆದವರೊಳು ತಾವು ನಗುತ್ತೀಹರಂತೆ, ಗುರು ಸಿದ್ಧ ನಿರವು ಮಾನಸಕ್ಕೆ ಗೋಚರವಿಲ್ಲದಿರುತ್ತೆ ಸುಮ್ಮನೆ ಹೊತ್ತುಗಳೆಯುವ ನೆವದಿ. ಎಷ್ಟು ಚಂದ. ಗೊಂಬೆ ಹಾಡ್ಸಕತ್ತಿದ್ರು, ಎಲ್ಲರೂ ಕುಂತು ಚಪ್ಪಾಳೆ ಹಾಕಕತ್ತಾರ. ಕಣ್ಣಿದ್ದವ್ರು ಎಲ್ಲರೂ ಕುಂತು ಚಂದ ನೋಡಿ ಅನ್ನಕತ್ತಾರ. ಅಲ್ಲಿಗೆ ಕುರುಡ್ರು ಬಂದರು. ಅವ್ರು ನಗದು ಕಂಡು ಇವರು ನಗಕತ್ತಿಬಿಟ್ರು ನೋಡಿ. ಏನು ನೋಡಿಲ್ಲ, ಅದು ಗೊಂಬೆ ಹೆಂಗಾದ ಕತ್ತಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ನಗದು ಒಂದೇ ಅವ್ರ ಜೊತೆ ಇವರು. ಅದಕ್ಕೆ ಅದೇ ರೀತಿ ಕೂಡ ಏನು ಗೊತ್ತಿರಲಾರ್ದ ಗುರು ಸಿದ್ಧ ನೆರವು ಮಾನಸಕ್ಕೆ ಗೋಚರವಿಲ್ಲದಿರುತ್ತೆ ಸುಮ್ಮನೆ ಹೊತ್ತುಗಳೆಯುವ ನೆವದಿ. ಹಿಂಗೆ ಇರ್ತಾರೆ ನೋಡಿ. ಇಂಥವ್ರಿಗೆ ಆಗ್ತದನ್ನು ಮೋಕ್ಷ ಅಂದ್ರೆ ಎಂದೆಂದಿಗೂ ಆಗಂಗಿಲ್ಲಪ್ಪ ಅಂತಾರೆ ಮಹಾತ್ಮರು. ಸುಮ್ಮನೆ ಜನರನ್ನು ಮೆಚ್ಚಿಸೋದಕ್ಕೆ ಹಂಗಂತ ತಿರುಗಾಡ್ತಾರೆ ಹೊರ್ತಾಗಿ ನಿಜವಾದ ಒಂದು ಮುಕ್ತ ಆಗಿರಂಗಿಲ್ಲ ಅಂತ. ಯಾಕಂತಾರೆ ಈ ರೀತಿ ಇರುವಂಥವ್ನು ಗುರು ಆಗಕ್ಕೆ ಸಾಧ್ಯ ಇಲ್ಲ. ಆತನಿಂದ ಯಾರು ಉದ್ಧಾರ ಆಗ್ತಾರೆ ಹೇಳ್ರಿ? ಯಾರೂ ಉದ್ಧಾರ ಆಗಂಗಿಲ್ಲ. ಅದಕ್ಕೆ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ, ಒಳ್ಳೆಯ ಗುರುವಿನ ಉಪದೇಶವಿಲ್ಲದೆ ಎಲ್ಲಿ ಹುದು ಮುಕ್ತಿ ಸರ್ವಜ್ಞ ಅಂತ ಹೇಳಿದಾರೆ. ಸರ್ವಜ್ಞ ಅವಾಗ ಹೇಳಿದ್ದಾರೆ ಇವೆಲ್ಲ ಮಾತುಗಳು. ಮತ್ತು ಆವಾಗಲೂ ಜನನು ಹಿಂಗೆ ಇದ್ರೆ, ಇದೇ ಪಂಚಭೂತದಿಂದ ಆದಂಥ ಶರೀರ, ಇದೇ ಗುಣಗಳು ಇವೆಲ್ಲ ಅವಾಗೂ ಇದ್ದರು ಈಗೂ ಅದಾರ. ಮತ್ತು ಅವಾಗ ಬೇರೆ ಇದ್ರಿ ಅಂತಲ್ಲ, ಅವಾಗೂ ಇದ್ದದಕ್ಕೆ ಇಷ್ಟೆಲ್ಲ ಬರೆದಿದ್ದಾರೆ. ಮತ್ತು ಈಗೂ ಅದಾರ, ಹಿಂಗೆ ಮುಂದೂ ಇರ್ತಾರೆ. ತಿಳ್ಕೊಂಡು ಇದ್ರಾಗ ಅದಕ್ಕೆ ಭಾಳಷ್ಟು ಗೂಢವಾದಂಥ ವಿಚಾರಗಳು ಇರ್ತಾವೆ. ಅದನ್ನು ತಿಳ್ಕೊಂಡು ಇದನ್ನು ಪಡ್ಕೊಂಡು ಏನು ಗೆದ್ದು ಬಿಡಬೇಕು. ಅದಕ್ಕೆ ಈ ಲಕ್ಷಣಗಳಿಂದ, ಯಾಕಂದ್ರೆ ಬ್ರಹ್ಮವಿದ್ಯೆ ಬಲ್ಲಂಥವನಾಗಿರಬೇಕು ಆತ.
ದಯಾ ಬುದ್ಧಿ ಉಳ್ಳಂಥವನಾಗಿರಬೇಕು. ಈ ಲಕ್ಷಣಗಳು ಇದ್ದಾಗ ಗುರುಗಳ ಭಜನೆಯನ್ನು ಇಂಥ ಗುರುಗಳ ಲಕ್ಷಣದಿಂದ ಕೂಡಿದಂಥ ಗುರುಗಳ ಭಜನೆ ಮಾಡಬೇಕಂಥದ್ದು ಶ್ರೇಷ್ಠವಾಗಿರ್ತದೆ. ಇಂಥ ಗುರುಗಳ ಲಕ್ಷಣ ಏನು ಇವು ದಯ ಉಳ್ಳಂಥವನಾಗಿರಬೇಕು. ನಿನಗೆ ಯಾಕಂತಂದ್ರೆ ಈ ದುಃಖದಿಂದ ಬಿಡುಗಡೆ ಮಾಡುವಂಥವನಾಗಿರಬೇಕು. ಈ ಜನನ ಮರಣದಿಂದ ನಿವೃತ್ತಿ ಮಾಡುವಂಥ ಒಂದು ಕರುಣಾ ಭಾವನೆ ಆತನಲ್ಲಿರಬೇಕು. ಈ ಗುಣಗಳಿಂದ ಕೂಡಿದಂಥ ಸದ್ಗುರುಗಳ ಒಂದು ಭಜನೆ ಸ್ತುತಿ ನೀ ಮಾಡಿದ್ದೆ ಆದರೆ ಭಾಳಷ್ಟು ಶ್ರೇಷ್ಠ, ಹಂಗೆ ಮಾಡ್ತಕ್ಕಂಥದ್ದು ಯೋಗ್ಯ ಅಂತ ಹೇಳ್ತಾರೆ. ಈ ರೀತಿ ಕೆಲವರು ಕರುಣಾಗುಣದಿಂದ ಕೂಡಿರ್ತಾರೆ. ಅದಕ್ಕೆ ಬೋಧನೆ ಮಾಡಿಸಿ, ಯಾಕಂತಂದ್ರೆ ಭಾಳಷ್ಟು ಜನ ಹೇಳ್ತಾರೆ. ಆದರೂ ಕೆಲವರೆಲ್ಲ ಗುರುಗಳು ಕರುಣಾಗುಣದಿಂದ ಕೂಡಿರ್ತಾರೆ, ಆದರೆ ಬೋಧನೆ ಮಾಡಿ ಶಿಷ್ಯರ ಸಂಶಯಗಳನ್ನು ನಿವಾರಣೆ ಮಾಡ್ತಕ್ಕಂಥ ಈ ಬ್ರಹ್ಮವಿದ್ಯೆ ಅವರಲ್ಲಿ ಇರೋಂಗಿಲ್ಲ. ಯಾಕಂತಂದರೆ ಇಲ್ಲಿ ಕೂಡ ಕೆಲವರು ರೀತಿ ಭಾಳ ಕರುಣೆ ಇರ್ತದೆ ಖರೆ, ಆದರೆ ಶಿಷ್ಯರ ಸಂಶಯವನ್ನು ಕಳೆದು ಈ ಬ್ರಹ್ಮ ಬೋಧನೆಯನ್ನು ಮಾಡುವಂಥದ್ದು ಅವ್ರ ಹತ್ರ ಇರೋಂಗಿಲ್ಲ. ಕೆಲವರು ಬ್ರಹ್ಮವಿದ್ಯೆಯನ್ನು ಬಲ್ಲವರು ಇರ್ತಾರೆ, ಆದರೆ ಅವ್ರ ಹತ್ರ ಕರುಣ ಗುಣ ಇರೋಂಗಿಲ್ಲ. ಅದರಿಂದ ಅವರಿಗೆ ಯಾರಿಗೂ ಬ್ರಹ್ಮಬೋಧನೆಯನ್ನು ಮಾಡುವುದಿಲ್ಲ. ಯಾಕಂದ್ರೆ ಕೆಲವರಲ್ಲಿ ಬ್ರಹ್ಮವಿದ್ಯೆ ಇರ್ತದೆ, ಕರುಣ ಗುಣ ಇರೋಂಗಿಲ್ಲ. ಹೇಳಬೇಕು, ಉದ್ಧಾರ ಮಾಡಬೇಕಂದ್ರೆ ಇದು ಸುಮ್ಮನೆ ಅಲ್ಲ. ಇದು ಕರುಣೆ ಇರಬೇಕು, ಬ್ರಹ್ಮವಿದ್ಯೆ ಇರಬೇಕು. ಅದಕ್ಕೆ ಎರಡು ಇರಬೇಕಂತ ಹೇಳಿದ್ದಿಲ್ಲಿ. ಒಬ್ಬರ ಹತ್ರ ಕರುಣೆ ಇರ್ತದೆ, ಬ್ರಹ್ಮಜ್ಞಾನ ಇರಲಿಲ್ಲ ಅಂದ್ರೆ ಆತನಿಂದನೂ ಉದ್ಧಾರ ಆಗೋಕ್ಕಾಗಲ್ಲ. ಒಬ್ಬನ ಹತ್ರ ಬ್ರಹ್ಮವಿದ್ಯೆನೂ ಇರ್ತದೆ, ಒಬ್ಬನ ಹತ್ರ ಕರುಣೆ ಇರೋಂಗಿಲ್ಲ. ಆತನ ಹತ್ರ ಬ್ರಹ್ಮವಿದ್ಯೆ ಇದ್ದರೆ ಆತನ ಹತ್ರ ಕರುಣೆ ಇರೋಂಗಿಲ್ಲ. ಕರುಣೆ ಇದ್ದಾಗ ಮಾತ್ರ ದಿನ ಕುಂತು ಪ್ರತಿನಿತ್ಯ ಕುಂತು ಶಿಷ್ಯನಿಗೆ ಉದ್ಧಾರ ಮಾಡಬೇಕಾಗ್ತದೆ. ಆತನಲ್ಲಿ ಯಾಕೆ ಹೇಳ್ಬೇಕು ಹೋಗ್ಬೇಕಂತ ಆ ಥರ ಕರುಣೆ ಗುಣ ಇರಲಿಲ್ಲ ಅಂತಂದ್ರೆ ಅವನಿಂದ ಏನು ಬರೀ ಬ್ರಹ್ಮಜ್ಞಾನ ಇತ್ತು ಅಂತಂದ್ರೆ ಕರುಣೆ ಇರಲಿಲ್ಲ ಅಂದ್ರೆ ಆತನಿಂದ ಜನ ಮುಮುಕ್ಷುಗಳು ಉದ್ಧಾರ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಎರಡನ್ನೇ ಹೇಳಿರುವಂಥದ್ದು. ಅದರಿಂದ ಆತ ಇಬ್ಬರು ಬ್ರಹ್ಮಬೋಧನೆ ಮಾಡಂಗಿಲ್ಲ. ಆತನಲ್ಲಿ ಬ್ರಹ್ಮಬೋಧನೆ ಇಲ್ಲ, ಬ್ರಹ್ಮವಿದ್ಯೆ ಇಲ್ಲ, ಬರೀ ಕರುಣೆ ಅದ. ಈತನ ಮೇಲೆ ಬ್ರಹ್ಮವಿದ್ಯೆ ಅದ, ಕರುಣೆ ಇಲ್ಲ. ಈ ರೀತಿ ನೋಡ್ರಿ, ಆಕಳಿನಂತೆ ಕೆಲವು ಆಕಳುಗಳು ಹಾಲನ್ನು ಜನರಿಗೆ ಕೊಡೋದಿಲ್ಲ, ಹೌದಿಲ್ಲ? ಆಕಳುಗಳು ಜನರಿಗೆ ಹಾಲು ಕೊಡಂಗಿಲ್ಲ ಕೆಲವು. ಮತ್ತು ಕರುಗಳಿಗೂ ಕುಡ್ಸಂಗಿಲ್ಲ ಅಂತ ಒಂದೊಂದು ಆಕಳುಗಳು. ಅದಕ್ಕೆ ಈ ರೀತಿಯಾಗಿ ಈ ತಮ್ಮ ಹಾಲನ್ನು ತಾವೇ ಕುಡಿತಾವಂತ ಕೆಲವೊಂದು ಆಕಳುಗಳು ಅಂತ ಹೇಳ್ತಾರೆ ಅವರು. ಅದ್ರಂಗ ಕೆಲವರು ಬ್ರಹ್ಮವಿದ್ಯೆಯನ್ನು ಬಲ್ಲವ್ರು ಇರ್ತಾರೆ, ಆದರೆ ಜನರಿಗೆ ಅದನ್ನು ಹೇಳಬೇಕು ಅನ್ನುವಂಥ ಕರುಣಾ ಬುದ್ಧಿ ಅವರಲ್ಲಿ ಇರೋಂಗಿಲ್ಲ. ಅವ್ರು ಇರೋಂಗಿಲ್ಲ ಅಂತಲ್ಲ, ಕೆಲವ್ರು ಇರ್ತಾರೆ. ಅವ್ರ ಬಳಿ ಯಾಕೆ ದಿನ ನಾವು ಕಷ್ಟಪಡಬೇಕು, ಯಾಕೆ ಹೇಳಬೇಕು ಅಂತ ಈ ಥರ ಬುದ್ಧಿ ಬಂದಾಗ ಭಾಳಷ್ಟು ಅನರ್ಥ ಆಗ್ತದೆ. ಯಾರಿಗೆ? ಮುಮುಕ್ಷಿಗಳಿಗೆ. ಅವರಿಂದ ಯಾವ ಕೆಲಸ ಆಗಂಗಿಲ್ಲ. ಆತ ಬ್ರಹ್ಮಜ್ಞಾನ ಬಲ್ಲವನಾಗಿರಬೇಕು, ಆದರೆ ಆತನೇ ನಿನಗೇನು ಕೆಲಸ ಆಗ್ತದೋ? ಆಗಂಗಿಲ್ಲ. ಯಾರಿಂದ ಆಗ್ತದಪ್ಪ ಅಂದ್ರೆ ನಿನಗಾಗಿ ಕಷ್ಟಪಡಬೇಕು. ಆ ಸದ್ಗುರುನಾಥ ಪ್ರತಿ ಕ್ಷಣನೂ ನಿನ್ನನ್ನು ಉದ್ಧಾರ ಮಾಡಬೇಕು. ಇಲ್ಲಾಂದ್ರೆ ನೋಡ್ರಿ, ಲೌಕಿಕದಾಗ ಒಂದು ತಾಯಿ ಹಡ್ದಿರ್ತಾಳೆ, ಆ ಮಗುವಿಗೆ ಏನಾರ ಒಂದು ಸ್ವಲ್ಪ ನೋಡಲಿಲ್ಲ ಅಂದ್ರೆ ಆ ಮಗು ಒಂದು ದಿವಸ ಉಳಿಯಾಗಿಲ್ಲ, ಸತ್ಕೊಂಡೇ ಹೋಗ್ಬಿಡ್ತದೆ. ಅದೆಲ್ಲ ಹುಟ್ಟಿದ ಮಗುವಿಗೆ ಅದು ಸಂರಕ್ಷಣೆ ಮಾಡಬೇಕಾಗ್ತದೆ ತಾಯಿ. ಅದ್ರಂಗೆ ಸದ್ಗುರುನಾಥ ಕೂಡ ಯಾವಾಗ ಪಾದಕ್ಕೆ ಬಂದು ಬಿದ್ದಂಥ ಶಿಷ್ಯನಿಗೆ ಆತ ಉದ್ಧಾರ ಮಾಡಲೇಬೇಕಾಗ್ತದೆ, ಇಲ್ಲಾಂದ್ರೆ ಸುಮ್ಮನೆ ಸತ್ಕೊಂಡು ಹೋಗ್ಬಿಡೋದಾಗ್ತದೆ. ಹಾಗಾಗಿ ಕರುಣಾ ಬುದ್ಧಿ ಅವರಲ್ಲಿ ಇರಬೇಕಾಗ್ತದೆ. ಈ ಕರುಣದಿಂದ ಬ್ರಹ್ಮವಿದ್ಯೆ ಬಲ್ಲಂಥ ಅಥವಾ ಕರುಣಾ ಬುದ್ಧಿಯಿಂದ ಕೂಡಿದಂಥ ಗುರುಗಳ ಭಜನೆ. ಯಾಕಂದ್ರೆ ಬ್ರಹ್ಮವಿದ್ಯೆಯನ್ನು ಬಲ್ಲಂಥ ಕರುಣಾದಿಂದ ಕೂಡಿರಬೇಕು, ಬ್ರಹ್ಮಜ್ಞಾನವನ್ನು ಪಡೆದಿರ್ಬೇಕತ್ತ, ಎರಡೂ ಇರಬೇಕತ್ತನ ಬಲ್ಲಿ. ಅಂದಾಗ ಈ ಕರುಣಾ ಬುದ್ಧಿಯಿಂದ ಕೂಡಿದಂಥ ಗುರುಗಳ ಭಜನೆಯನ್ನು ಮಾಡುವಂಥದ್ದು ಮುಖ್ಯ ಆಗ್ತದೆ. ಇಂಥ ಗುಣವನ್ನು ನನಗೆ ಕೊಡಪ್ಪ ಅಂತ ಕೇಳ್ತಾ ಇದ್ದಾರೆ ಮಹಾತ್ಮರು. ಭಾಳ ಅದ್ಭುತವಾಗಿ ಹೇಳಿದ್ದಾರೆ ವಿಚಾರಗಳನ್ನು. ಮತ್ತು ಮುಂದಿನ ಒಂದು ವಿಚಾರ ಒಂದು ಉಳೀತು, ಪರತರ ದೋರುವ ಶಾಸ್ತ್ರವನ್ನು ಅಂತ ಇನ್ನೂ ಒಂದು ಎರಡು ನುಡಿ ಉಳಿದಿದ್ದಾವೆ, ನೋಡೋಣ ನಾಳೆಗೆ. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳು ಅದಾವ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.